ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಹೊಸ ಸಮಸ್ಯೆ ಆರಂಭ ಆಗಿದೆ. ಏನಾ ಸಮಸ್ಯೆ? ಬೇಕರಿ ಅಥವಾ ಪಾನ್ ಶಾಪು, ಮಾಂಸ ಅಂಗಡಿ ಇಟ್ಕೊಂಡವರು, ಹೀಗೆ ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡೋರು, ಇವರಿಗೆ ಭಯ ಶುರುವಾಗಿದೆ. ಸರ್ವೇ ಸಾಮಾನ್ಯವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂಭಾಗದಲ್ಲಿ ನೀವು UPI ಅನ್ನು ನೋಡಿರ್ತೀರಿ ಅಂತ ಹೇಳಿದ್ರೆ ಫೋನ್ ಪೇ ಅಥವಾ ಬೇರೆ ಬೇರೆ ರೀತಿಯಾದಂಥ QR ಕೋಡ್ಗಳನ್ನು ನೋಡಿರ್ತೀರಿ. ಸದ್ಯ ಇದನ್ನು ಬಳಸಬೇಕಾ ಬೇಡವಾ ಎನ್ನುವಂಥ ಗೊಂದಲ ಅವರಲ್ಲೂ ಕೂಡ ಶುರುವಾಗಿದೆ. ಯಾಕೆ ಈ ಗೊಂದಲ ಶುರುವಾಗಿರೋದು? ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. UPI ವರ್ಸಸ್ ಕ್ಯಾಶ್, ವ್ಯಾಪಾರಿಗಳು ಕಂಗಾಲು. ಚಿಕ್ಕ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ದೊಡ್ಡ ಮಳಿಗೆಯವರೆಗೂ ನೀವು ಸ್ಕ್ಯಾನರ್ಗಳನ್ನು ನೋಡಿರ್ತೀರಿ. UPI ಸಿಸ್ಟಮ್ ಅನ್ನ ಭಾರತದಲ್ಲಿ ಜಾರಿಗೆ ತಂದಾಗಿನಿಂದ ಚಿಲ್ಲರೆ ಸಮಸ್ಯೆ ದೂರ ಆಯಿತು. ಆದರೆ ಈಗ ಇದೇ ಸಮಸ್ಯೆ ಕಾಡ್ತಾ ಇದೆಯಾ? ಬೀದಿ ಬದಿ ವ್ಯಾಪಾರಿಗಳಿಗೆ ಹೊಸ ಸಮಸ್ಯೆ ಆರಂಭ ಆಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಬೇಕರಿ, ಕಾಂಡಿಮೆಂಟ್ಸು, ಚಹಾ ವ್ಯಾಪಾರಿಗಳು, ಬೀದಿ ಬದಿಯಲ್ಲಿ ತರಕಾರಿ ಮಾರೋರು, ಪಾನ್ ಶಾಪ್ ಇಟ್ಕೊಂಡವರು, ಮಾಂಸದ ಅಂಗಡಿ ಇಟ್ಕೊಂಡವರು, ದಿನಸಿ ಅಂಗಡಿ ಇಟ್ಕೊಂಡವರು, ಹೀಗೆ ಸಣ್ಣ ಪುಟ್ಟ ವ್ಯವಹಾರ ನಡೆಸೋರಿಗೆ ಸಂಕಷ್ಟ ಎದುರಾಗಿದೆ. ಏನದು ಅಂತ ಹೇಳಿದ್ರೆ, ನಮ್ಮ ಅಂಗಡಿಯಲ್ಲಿ UPI ಅನ್ನ ಇಟ್ಕೊಳ್ಬೇಕಾ ಬೇಡವಾ ಅಂತೇಳಿ, ಸ್ಕ್ಯಾನರ್ ಬೇಕಾ ಬೇಡವಾ ಅಂತೇಳಿ. ಯಾಕಂತ ಹೇಳಿದ್ರೆ UPI ಬಳಕೆಯಿಂದ ತೆರಿಗೆ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಅವರು ಕೂಡ. ಹೆಚ್ಚು ಡಿಜಿಟಲ್ ಪೇಮೆಂಟ್ ಬಳಕೆಯಿಂದ GST ಸಮಸ್ಯೆ ಕಂಡು ಬರ್ತಾ ಇದೆ. ವಾಣಿಜ್ಯ ತೆರಿಗೆ ಇಲಾಖೆಯವರು ನೋಟಿಸನ್ನು ಜಾರಿ ಮಾಡಿದ್ದಾರೆ ಕೆಲವೊಂದಿಷ್ಟು ವ್ಯಾಪಾರಿಗಳಿಗೆ. ಪ್ಲೀಸ್ ಕ್ಯಾಶ್ ಕೊಡಿ, UPI ಬೇಡ ಅಂತೇಳಿ ಈಗ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಯಾವ ಮಾನದಂಡವನ್ನ ಅನುಸರಿಸಿದ್ದಾರೆ ತೆರಿಗೆ ಅಧಿಕಾರಿಗಳು ಅಂತ ಹೇಳಿದ್ರೆ, ವಾರ್ಷಿಕವಾಗಿ ಒಂದು ವರ್ಷಕ್ಕೆ 40 ಲಕ್ಷ ವಹಿವಾಟು ಇದ್ರೆ ಸಮಸ್ಯೆ ಆಗೋದು ನಿಶ್ಚಿತ ಅಂತ ಹೇಳಿದ್ರೆ ಅವರಿಗೆ ಟ್ಯಾಕ್ಸ್ ನೋಟಿಸ್ ಬರುತ್ತೆ. ಗಮನಿಸಬೇಕಾದಂಥ ವಿಚಾರ ಇದು. ವಾರ್ಷಿಕವಾಗಿ 40 ಲಕ್ಷ ವ್ಯಾಪಾರ ವಹಿವಾಟನ್ನ ಮಾಡೋರಿಗೆ ಟ್ಯಾಕ್ಸ್ ನೋಟಿಸ್ ಬಂದಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಕಾಂಡಿಮೆಂಟ್ಸ್ನ ಮಾಲೀಕರಿಗೆ, ಚಹಾ ಅಂಗಡಿ ಇಟ್ಕೊಂಡವರಿಗೆ, ಸಣ್ಣ ಪುಟ್ಟ ವ್ಯವಹಾರ ನಡೆಸೋರಿಗೆ ಆಲ್ರೆಡಿ ನೋಟಿಸ್ ತಲುಪಿ ಆಗಿದೆ. ಅವರು ಕೂಡ ವಾಣಿಜ್ಯ ತೆರಿಗೆ ಇಲಾಖೆಯ ಕದ ತಟ್ಟಿದ್ದಾರೆ. ನಾವು ಏನು ಮಾಡಬೇಕು, ಇಷ್ಟು ದಿವಸ ಏನು ಮಾಡಿದ್ವಿ ಎಲ್ಲವನ್ನು ಕೂಡ ಹೇಳಿದ್ದಾರೆ. ನಿಜಕ್ಕೂ ಕೂಡ ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಯಾವ ಮಾನದಂಡವನ್ನ ಇಟ್ಕೊಂಡು ತೆರಿಗೆ ಅಧಿಕಾರಿಗಳು ನೋಟಿಸವನ್ನ ರವಾನೆ ಮಾಡ್ತಾ ಇದ್ದಾರೆ ಎನ್ನುವುದಾಗಿ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಈಗಾಗಲೇ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮ ಅಂಗಡಿಯ ಮುಂಭಾಗದಲ್ಲಿ QR ಕೋಡ್ ಅನ್ನ ಇಟ್ಕೊಳ್ಬೇಕಾ? ಈ ಹಿಂದೆ ಮಾಡ್ತಾ ಇದ್ದಂತ ಚಿಲ್ಲರೆ ವ್ಯಾಪಾರವನ್ನೇ ಕಂಟಿನ್ಯೂ ಮಾಡೋದಾ? ಹೀಗೆ ಒಂದಷ್ಟು ಪ್ರಶ್ನೆಗಳು ಅವರನ್ನು ಕೂಡ ಕಾಡೋಕೆ ಆರಂಭಿಸಿದೆ. ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾಗರಾಜ್ ಗೌಡ ಮಲ್ನಾಡ್, ಸಮಾಜ ಸೇವಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಂಡಿಮೆಂಟ್ಸ್ ಮಾಲೀಕರಾಗಿರುವಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಶೆಟ್ಟಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಗೌಡ್ರೆ, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಈಗ ಅಂಗಡಿ ಮಾಲೀಕರಿಗೆ ಟೆನ್ಷನ್ ಶುರುವಾಗಿದೆ. ನಮ್ಮ ಅಂಗಡಿ ಮುಂಭಾಗದಲ್ಲಿ ಸ್ಕ್ಯಾನರ್ ಇರಬೇಕಾ ಬೇಡವಾ? ಹಿಂದೆ ನಡೆಸ್ತಾ ಇದ್ದಂತ ಚಿಲ್ಲರೆ ವ್ಯಾಪಾರವೇ ಬೆಟರ್ ಅನ್ಸ್ತಾ ಇದೆ ಈ ನೋಟಿಸ್ ಗಳನ್ನ ನೋಡಿದ್ರೆ. ನೀವೇನ್ ಹೇಳ್ತೀರಾ? ಈಗ ನೋಟಿಸ್ ನೋಡಿದ್ರೆ ಹಾಗೆ ಕಾಣ್ತಾ ಇದೆ. ಯಾಕಂತಂದ್ರೆ ಸರ್, ರಾತ್ರಿ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ಯಾವ ಸಂಸಾರದವರು, ಯಾವ ಕುಟುಂಬದವರು ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ. ಇವರು ಏಕಾಂಗಿಯಾಗಿ ನಾನು 1 ಲೀಟ್ರ್ ಹಾಲು ಮಾರ್ತೀನಿ, ನನಗೆ ಅಲ್ಲಿ ಸಿಗೋದು ₹1. ಆಯ್ತಾ? ಅವ್ರು 1 ಲೀಟ್ರ್ ಹಾಲಿಗೂ ಅವರು ಟ್ಯಾಕ್ಸ್ ಸೇರಿಸಿ ಹಾಕಿ ನಮಗೆ ಕಳಿಸ್ಕೊಟ್ರೆ ಅಂಥದ್ದು ಒಂದು ಅಂಗಡಿಯಲ್ಲಿ ಒಂದು 500, 300 ಈ ಥರ ಇದೆ, ಸೇಲ್ ಆಗುತ್ತೆ. ಒಂದು ಅಪಾರ್ಟ್ಮೆಂಟ್ ಪಕ್ಕ ಒಂದು ಅಂಗಡಿ ಇಟ್ಕೊಂಡ್ರೆ ಅವನ ಅಂಗಡಿಯಿಂದನೇ ಹಾಲು ತೊಗೊಂಡೋಗಿ ಎಲ್ಲರೂ ಅವರವರ ಈಗ ಉಪಯೋಗಿಸ್ತಾರೆ. ಆದರೆ ಹಾಲಿನ ಮೇಲೆ ಇವ್ರು ತೆರಿಗೆ ಹಾಕ್ತಾರೆ, ತರಕಾರಿ ಮೇಲೆ ಇವ್ರು ತೆರಿಗೆ ಹಾಕ್ತಾರೆ, ಈ ಹಣ್ಣು ವ್ಯಾಪಾರಸ್ಥರಿಗೆ ತೆರಿಗೆ ಹಾಕ್ತಾರೆ. ಸರ್, ಹಣ್ಣು ವ್ಯಾಪಾರದಲ್ಲಿ ಒಬ್ರಿಗೆ 65 ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ಬಂದಿದೆ. ಅವ್ನು ಎಲ್ಲಿಂದ ಕಟ್ತಾನೆ? ಅವ್ನು ಏನಿರೋದು ಹಳ್ಳಿಗೆ ಹೋಗ್ತಾನೆ, ಹಳ್ಳಿಯಿಂದ ಹೋಲ್ಸೇಲಾಗಿ ತಗೊಂಡು ಬರ್ತಾರೆ, ಇಲ್ಲಿ ಎಲ್ಲ ಇಂಡಿವಿಜುವಲ್ ಅಂತ ಸ್ವಲ್ಪ ಮಾಡಿ ಎಲ್ಲರಿಗೂ ಸೇಲ್ ಮಾಡ್ತಾನೆ. ಅವ್ನಿಗೆ ಸಿಗೋದು ಅವ್ನು ತಂದಿದ್ದ ಬಾಡಿಗೆ, ಅವನೇನು ತಂದ, ಅದಕ್ಕೆಲ್ಲ GST ಬಿಲ್ ಯಾರು ಕೊಡ್ತಾರೆ? ಹೋಲಿ ನಾವು GST ಬಿಲ್ ಹಾಕೊಡಕ್ಕೆ ಸಾಧ್ಯನಾ? ನಾವು ಸಣ್ಣ ಪುಟ್ಟ ಅಂಗಡಿ ಸರ್, ನಾವು ಒಂದು ಟೀ ಮಾರ್ತೀವಿ ₹10, ಒಂದು ಪರ್ಸ್ ಮಾಡ್ತೀವಿ ₹15. ಆ ಪರ್ಸ್ ನಾವು ಬೇರೆ ಕಡೆಯಿಂದ ತರೋದು ₹14 ಕೊಟ್ಟು. ನಮಗೆ ಪರ್ಸ್ ಸೇಲ್ ಆದರೆ ₹1 ಸಿಗುತ್ತೆ. ಆ ಪರ್ಸ್ ಏನಾದ್ರು ಹಾಳಾದರೆ
15 ರೂಪಾಯಿ ನಮಗೆ ಲಾಸ್ ಆಗ್ತದೆ. ಇದು ಹೊಣೆ ಯಾರೋ ಈ ಸರ್ಕಾರ ಇವ್ರು ಯಾರೋ ತೆರಿಗೆ ಅಧಿಕಾರಿಗಳಿಗೆ ಯಾರಿಗೂ ಕಾಣಲ್ಲ. ಅವ್ರು ಎಲ್ಲಿಂದ ಸರ್ವೆ ಮಾಡಿದ್ರು ಯಾವುದೇ ಮೂಲಕ. ಸರ್ ಗೂಗಲ್ ಪೇ ನಾವು ಕೇಳ್ದ ಹಿಂದೆ ಚಿಲ್ಲರೆ ವ್ಯಾಪಾರ ಮಾಡ್ಕೊಂಡೆ 100 ರೂಪಾಯಿ ವ್ಯಾಪಾರ ಅದು ನೆಮ್ಮದಿ ಕುಟುಂಬ ನಡೀತಿತ್ತು. ಈ ಗೂಗಲ್ ಪೇ ಫೋನ್ ಪೇ ಇವನ್ನೆಲ್ಲ ತಂದು ಫ್ರೀ ಸರ್, ಎಲ್ಲರ ಮನೆಗೂ ಫ್ರೀ, ಎಲ್ಲ ಅಂಗಡಿಗೂ ಬಂದುಬಿಟ್ರು ಇದು ಫ್ರೀ, ನೀವು ದುಡ್ಡು ಕಟ್ಬೇಕಾಗಿ ಎಲ್ಲ ಕೊಡ್ತೀವಿ ಅಂತ ಕೊಟ್ಟರು. ಈ ಕೊಟ್ಟಿದ್ದ ತಪ್ಪಿಗೆ ಅನುಭವಿಸ್ಬೇಕಾಗಿತ್ತು ಸರ್. ಕುಟುಂಬ ಯಾವ ಥರದಲ್ಲಿ ನಡೆಸಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಬಂದೈತೆ. ಯಾವುದೇ ಕಾರಣಕ್ಕೆ ಸರ್ ನಾವು ನಮಗೆ ಈ ಫೋನ್ ಪೇ ಬೇಡ, ಈ ಗೂಗಲ್ ಪೇ ಬೇಡ, ಹಳೇದು ನಮಗೆ 100 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ನೆಮ್ಮದಿ ಇದೆಯಲ್ಲ ಅದನ್ನೇ ಬೇಕಾದ್ರೆ ನಾವು ಮುಂದುವರಿಸ್ತೀವಿ. ಮತ್ತು ಇವತ್ತು ನಿಮ್ಮ ಮುಖಾಂತರ ನಾವು ಕೇಳೋದಿಷ್ಟೇ ಸರ್, ಯಾವುದೇ ಕಾರಣಕ್ಕೆ ನಾವು 2021ರಿಂದ 2022ರವರೆಗೆ ಯಾವ ಅಧಿಕಾರಿನೂ ನಮ್ಮ ಅಂಗಡಿ ಅಥವಾ ನಮ್ಮ ಇದು ಹತ್ರ ಬಂದು ನಮಗೆ ಮಾಹಿತಿ ಹೇಳಿಲ್ಲ. ನೀವು ಇಷ್ಟು ಟ್ಯಾಕ್ಸ್ ಇದೆ ನೀವು ಕಟ್ಟಬೇಕು, 3 ತಿಂಗಳಿಗೆ ಒಂದ್ಸಲಿ ಸರ್ವೆ ಮಾಡಬೇಕು, ಅವ್ರೇನು ಕತೆ ಕಾಯ್ತಾ ಇದ್ರೆ ಅಂತ ನಾನು ಕೇಳಬೇಕಾಗಿ ಬರ್ತದೆ ಈ ಪ್ರಶ್ನೆ. ಯಾಕಂದರೆ ಸರ್ಕಾರ ಸತ್ತಿತ್ತ, ಸರ್ಕಾರ ನೆನಪಿರಲಿಲ್ವಾ? ಈ ಕೇಳಿದ್ರೆ ಹೇಳ್ತಾರೆ, ಈ ಸರ್ಕಾರ ಹೇಳ್ತಾರೆ ಕೇಂದ್ರ ಕೇಳ್ಕೊಳ್ಳಿ ಅಂತಾರೆ. ಕೇಂದ್ರ ಅದನ್ನು ನೋಟಿಸ್ ಕೊಡಲ್ಲ, ಕೊಟ್ಟಿರೋದು ನಮಗೆ ಸೇಲ್ ಟ್ಯಾಕ್ಸ್ ಆಫೀಸರು ಇಲ್ಲಿಂದ ಕೊಟ್ಟಿದ್ದಾರೆ. ಇವರು ನಮಗೆ ಇದಕ್ಕೆ ಮನವರಿಕೆ ಮಾಡಬೇಕು. ಇದು ಏನು ಅಂತಾರೆ, ಯಾವುದ್ರ ಮೇಲೆ ಮಾಡಿದ್ರಿ ಸರ್? ಒಂದಿಷ್ಟು 3 ಅಂತಾರೆ, ಅಂದರೆ 18% ನಾವು ಕಟ್ಟಬೇಕಾಗಿದ್ರೆ ನೀವು ಕಟ್ತಿದ್ದಕ್ಕೆ 3 ಇದು ಫೈನ್ ಅಂತೆ. ಇದ್ಯಾವ ಸರ್ ನ್ಯಾಯ? ಇದನ್ನು ಹಗಲು ದರೋಡೆ ಆಗ್ತದಲ್ಲ ಸರ್, ಎಲ್ಲೋದು ಯಾರ್ಯಾರು ಕಳ್ತನ ಮಾಡ್ತಾರಂತೆ. ಇದು ಅದಕ್ಕಿಂತ ಹತ್ತೊತ್ತಾಗಾಯ್ತು ಸರ್. ಇದು ಮಾಡಬಾರ್ದು, ಯಾಕಂದರೆ ಬಡವ್ರ ಮೇಲೆ ಹೊರೆ ಕೊಡಲೇಬಾರ್ದು. ಎಲ್ಲ ಮಾಧ್ಯಮದವ್ರು ಸರ್, ಇದು ಸರಿ ಮಧ್ಯಮ ವರ್ಗದವರು ಇವತ್ತು ಇಲ್ಲಿ ಇದಕ್ಕೆ ಟೀ ಬರೋದು ಕಾಫಿ ಬರೋಲ್ಲ ಬಡವರೇ, ಯಾರು ಶ್ರೀಮಂತರು ಬರಲ್ಲ. 50 ರೂಪಾಯಿ ಅಥವಾ 100 ರೂಪಾಯಿ ಕಾಫಿ ಕುಡಿಯೋಕ್ಕೆ ಹೋಗಲ್ಲ, 10 ರೂಪಾಯಿ 20 ರೂಪಾಯಿ ಎಲ್ಲ ಕೂಲಿ ಮಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಇದು ಮಾಡ್ತಾರೆ. 300-400 ರೂಪಾಯಿ ಸಂಬಳದವ್ರು ಬಂದು ಅವ್ರು ಏನೋ ಒಂದು 2-3 ಬಾರಿ ಟೀ ಕುಡ್ಕೊಂಡು ಒಂದು ಸಿಗರೇಟ್ ಸೇಕೊಂಡು ಏನೋ ಒಂದು ಮಾಡ್ಕೊಂಡಿರ್ತಾರೆ. ಇವಾಗ ಬಂದು ದಿಢಾರಾಗಿ ಹಿಂಗೆ ಹಾಕಿದ್ರೆ ಏನಾಗಬೇಕು ಹೇಳಿ? ಗಂಡ ಹೆಂಡತಿ ಇಬ್ಬರು ಬೇಕ್ರಿ ನಡೆಸ್ತಾ ಇರ್ತಾರೆ, ಆಯ್ತಾ? ಈಗ ಗಂಡನಿಲ್ಲ ಹೆಂಡ್ತಿನೆಲ್ಲ ಬೇಕ್ರಿ ಬಿಟ್ಟು ಓಡೋಬೇಕಂತ ಪರಿಸ್ಥಿತಿ ಇವತ್ತು ಬಂದು ಸೇರಿದೆ ಸರ್. ಇದು ಯಾವುದೇ ಕಾರಣಕ್ಕೆ ನಾವು ಒಪ್ಪಕ್ಕಾಗಲ್ಲ ಸರ್. ಈಗ ಏನಾದ್ರು ಸರ್ಕಾರ ಇದನ್ನು ಈ ಕೂಡಲೇ ಅದಕ್ಕೆ ಮನವರಿಕೆ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು, ಸೇಲ್ ಟ್ಯಾಕ್ಸ್ ಕಮಿಷನರು ಅರ್ಥ ಮಾಡಿಕೊಂಡು, ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಮಿಷನರು ಅರ್ಥ ಮಾಡಿಕೊಂಡು ಈ ಕೂಡಲೇ ಅದು ರದ್ದಾಗಬೇಕು. ರದ್ದಾದರೆ ಮಾತ್ರ ನಿನ್ನ ಮುಂದೆ ಏನು ನಿಯಮ ತರ್ತಾರೆ, ನೀವು ಇಷ್ಟು ಕಟ್ಟಬೇಕು ಒಂದೊಂದು ಅಂಗಡಿ ಏನಂತಂದರೆ ಖಂಡಿತವಾಗಿ ನಮ್ಮರು ಯಾರು ಕಟ್ಟಲ್ಲ ಅಂತ ಹೇಳಲ್ಲ ಸರ್. ಹಿಂದೆ ಹೇಳಿದ್ರು ನಾವು ಕಟ್ತಿದ್ದು, ಆದರೆ ನಮಗೆ ಮಾಹಿತಿ ಇಲ್ಲ. ದಿಢಾರಾಗಿ ತಂದು 40 ಲಕ್ಷ ಕೊಡಿ, 50 ಕೋಟಿ 60 ಕೋಟಿ ಅಂತಂದರೆ ಸರ್ ಏನು 1 ಲಕ್ಷಕ್ಕೆ ಬೆಲೆನೇ ಇಲ್ವಾ? ಅಲ್ಲ ಸರ್, ನಾವು ಹಂಗೆ ಅಷ್ಟೊಂದು ಬಂದಿದ್ರೆ ಬೆಂಗಳೂರಲ್ಲಿ ಒಂದು 10-15 ಬಿಲ್ಡಿಂಗ್ ಕಟ್ಕೊಂಡು ನಿನ್ನ ಆರಾಮಾಗಿ ಇರ್ತೀವಿ ಸರ್. ಹೇಳ್ಬಾರ್ದು ಸರ್ ನಮಗೆ, ಯಾಕಂದರೆ ಹೊರೆ ಮಾಡಲಿ. ತಪ್ಪು ಯಾರು ಮಾಡಿದರೆ ಅವ್ರಿಗೆ ಖಂಡಿತವಾಗಿ ಮಾಡಲಿ. ಇದು ಕಟ್ಟಬೇಕಾಗಿದ್ದಿದ್ರೆ ಅಂತ ದೊಡ್ಡ ಬಿಸ್ನೆಸ್ದವರು ದೊಡ್ಡ ಬೇಕ್ರಿಗಳು ಇದ್ದಾವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ಬೇಕ್ರಿ ಇನ್ಕಮ್ ಟ್ಯಾಕ್ಸ್ ಅವರೆಲ್ಲ ಆ ದಿವಸದಿಂದ ಮಾಡ್ಕೊಂಡ್ಬಂದರೆ ಕಟ್ಕೊಳ್ತಾರೆ. ಆದರೆ ಈಗ ನಾನು ನಿಮ್ಮಲ್ಲಿ ಮನವರಿಕೆ ಮಾಡೋದಿಷ್ಟೇ, ಇಲ್ಲಿವರೆಗೆ ಬಂದಂಥದ್ದು 2020ರಿಂದ 2025ರವರೆಗೆ ನೀವು ಕಟ್ಟಬೇಕಂತ ಹೇಳ್ತಾರಲ್ಲ, ನಾವು ಯಾವುದೇ ಕಾರಣಕ್ಕೂ ನಾವು ಅವ್ರು ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮುಂದೆ ನಾವು ಕಟ್ಕೊಂಡು ಹೋಗ್ತೀವಿ. ಇದನ್ನು ಈ ಕೂಡಲೇ ಮನ್ನಾ ಮಾಡಬೇಕು ಇಷ್ಟೇ. ಯಾವ ಕೇಂದ್ರ ಮಾಡ್ತೋ ರಾಜ್ಯ ಮಾಡ್ತದೋ ಅವ್ರಿಗೆ ಬಿಟ್ಟಿದ್ದು. ಶೆಟ್ಟರೆ, ಗಮನಿಸ್ತಾ ಇದ್ರಿ ಒಂದಷ್ಟು ವಿಚಾರಗಳ ಕುರಿತು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಅಂಗಡಿಗೆ ಇನ್ವೆಸ್ಟ್ಮೆಂಟೇ 45-50 ಲಕ್ಷ ಇರೋದಿಲ್ಲ, ಆದರೆ ಒಂದು ಕಾಂಡಿಮೆಂಟ್ಸ್ಗೆ 50 ಲಕ್ಷದ ನೋಟಿಸ್ ಬರುತ್ತೆ, 65 ಲಕ್ಷ ಕಟ್ಟಿ ಅಂತೇಳಿ ನೋಟಿಸ್ ಬರುತ್ತೆ ಅಂತ ಹೇಳಿದ್ರೆ ಆ ಅಂಗಡಿ ಮಾಲೀಕನಿಗೆ ನಿಜಕ್ಕೂ ಕೂಡ ದೊಡ್ಡ ಶಾಕ್. UPI ಬಳಸಿದ್ದೆ ಹಾಗಾದ್ರೆ ತಪ್ಪಾಯ್ತಾ ಹೇಗೆ? ಖಂಡಿತ ಹೌದು ಸರ್. ಇದು ಯಾಕಂತ ಹೇಳಿದ್ರೆ ಒಂದು ಅಂಗಡಿಯಲ್ಲಿ ಒಂದು ಮಿನಿಮಮ್ ಒಂದು ವ್ಯಾಪಾರ ಆಗೋದೇ ಒಂದು ಕಮ್ಮಿ ಇರುತ್ತೆ, ಏನಂತದೇನಿರಲ್ಲ. ಒಂದು ಹಾಲು ಪ್ಯಾಕೆಟ್ ಮಾರ್ರೆ ಒಂದು 1 ಲೀಟ್ರ್ ಹಾಲು ಮಾಡ್ರೆ 52 ರೂಪಾಯಲ್ಲಿ ಸಿಗೋದು 1 ರೂಪಾಯಿ ಮಾತ್ರ. ಈ ಥರ ಇರುವಾಗ ಇವರು 52 ರೂಪಾಯಿಗೂ ಸೇರಿಸಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿ ಹೋಗೋದು ಜನ? ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಷ್ಟದಲ್ಲಿ ಇರ್ತಾರೆ ಪ್ರತಿಯೊಬ್ಬರು ಕೂಡ. ಈ ಒಂದು ಕಾಂಡಿಮೆಂಟ್ಸ್ ಮಾಡೋರಾಗಿರ್ಬೋದು, ಬೀದಿ ವ್ಯಾಪಾರಿಯವರಾಗಿರ್ಬೋದು, ಎಲ್ಲರೂ ಕೂಡ ಬಡವರಾಗಿರ್ತಾರೆ, ಅಂತೇನು ಶ್ರೀಮಂತರಲ್ಲ. ಟ್ಯಾಕ್ಸಿನ ಇದಕ್ಕೆ ಇವರು ಅಡಾಪ್ಟ್ ಮಾಡಿದ್ದೆ ಹೌದಾದ್ರೆ ಇವ್ರು 4-5 ವರ್ಷದಿಂದ ಯಾಕೆ ಸುಮ್ಮನೆ ಇದ್ರು? ಆವಾಗ ಎಚ್ಚರಿಸ್ಬೇಕಿತ್ತು ಜನರನ್ನ. ನೋಡಿ, ನೀವು ಟ್ಯಾಕ್ಸ್ ವ್ಯಾಪ್ತಿ ಬರ್ತೀರಾ, UPI ಪೇಮೆಂಟ್ ಆದರೆ ನಿಮಗೆ ಇಷ್ಟು ಬರುತ್ತೆ. ಒಂದು ಗಮನರ್ಸ್ ಕೆಲಸ ಆದ್ರೂ ಮಾಡ್ಬೋದಿತ್ತಲ್ಲ ಸಂಬಂಧಪಟ್ಟವರು. ಏನು ಮಾಡಿದೆ, ಏಕೆ 65 ಲಕ್ಷ ಕಟ್ಟಿ 70 ಲಕ್ಷ ಕಟ್ಟಿ ಅಂತ ಹೇಳಿದ್ರೆ ಯಾರು ಕಟ್ಟೋದು, ಹೇಗೆ ಕಟ್ಟೋದು? ಅದನ್ನ ಒಂದು ಇವಾಗಿನ ಕಾಲಗಳಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡೋದು ಅಂತ ಹೇಳಿದ್ರೆ ಒಂದು ಮಧ್ಯಮ ವರ್ಗದವರು ಒಂದು ಬಾಡಿಗೆ ಕಟ್ಟೋದೇ ಕಷ್ಟ ಇದೆ. ಈ ತರ ಇರುವಾಗ ಇವ್ರು ಏಕೆ 60 ಲಕ್ಷ ಕಟ್ಟಿ 65 ಲಕ್ಷ ಕಟ್ಟಿ ಅಂತ ಹೇಳಿದ್ರೆ ಇನ್ನು ಉಡುಪಿ ಕುಂದಾಪುರದವ್ರಿಗೆಲ್ಲ ತುಂಬಾ ಕಷ್ಟ ಇದು, ಸಿಟಿ ಜೀವನ ಆಗೋದಿಲ್ಲ. ಇನ್ನು ಮುಂದೆ ಇವ್ರು ಇದೇ ತರ ಮಾಡ್ತಾ ಹೋದ್ರೆ ನೇಣು ಹಾಕೊಳ್ಳೋದು ಒಂದೇ ಈ ಬೇಕರಿ ಕಾಂಡಿಮೆಂಟ್ಸ್ ಅವರಿಗೆ ಇದಾಗಿರುತ್ತೆ. ಇಲ್ಲಂತ ಹೇಳಿದ್ರೆ ಎಲ್ಲಾ ಉಡುಪಿ ಕುಂದಾಪುರದ ಕಡೆಯವರಿಗೆ ಇವರು ಮರಣ ಶಾಸನ ಬರೆಯಕ್ಕೆ ಹೊರಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ವೀಕ್ಷಕರೇ, ಒಂದು ವಿಚಾರ ಅಂತೂ ಗಮನಿಸಬೇಕು. ದೂರದ ಊರುಗಳಿಂದ ರಾಜಧಾನಿ ಬೆಂಗಳೂರಿಗೆ ಬಂದು ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ನಡೆಸಿಕೊಂಡು ಜನ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇಲ್ಲೊಂದು ರೀತಿ ಬೆಂಗಳೂರು ಅವರಿಗೆ ಕರ್ಮಭೂಮಿ, ಇಲ್ಲಿನ ಜನರಿಗೆ ಸೇವೆ ಕೊಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅಂತವರ ಮೇಲೆ ತೆರಿಗೆ ಅಸ್ತ್ರವನ್ನ ನೀವು ಬಳಸ್ತಾ ಇದ್ದೀರಾ. ವಾಣಿಜ್ಯ ತೆರಿಗೆಯವರು ಏನೊಂದಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಗರಾಜ್ ಗೌಡ್ರೆ, ಈಗಾಗಲೇ ಸಾಕಷ್ಟು ಜನರಿಗೆ ನೋಟಿಸ್ ಬಂದಿದೆ ಎನ್ನುವಂತ ವಿಚಾರದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ನಮಗೂ ಕೂಡ. ಯಾವ ಮಾನದಂಡವನ್ನ ಇಟ್ಕೊಂಡು ಇವ್ರು ನೋಟಿಸ್ ಅನ್ನ ಕಳಿಸಿದ್ದಾರೆ, ಏನೆಲ್ಲ ಮೆನ್ಷನ್ ಆಗಿದೆ ಆ ನೋಟಿಸ್ ಅಲ್ಲಿ? ಸರ್, ಅದರಲ್ಲಿ ಮೆನ್ಷನ್ ಆಗಿದ್ದೇನಿಲ್ಲ. ನೀವು ಇಷ್ಟು ಟರ್ನ್ ಓವರ್ ಮಾಡಿದ್ದೀರಿ, ಎಷ್ಟರಿಂದ ಎಷ್ಟು ವರ್ಷದವರೆಗೆ ಅಂತ ಸರ್? ಅದೇ ಇದೆ 2021ರಿಂದ 2025ರವರೆಗೆ ನೀವು ವ್ಯಾಪಾರ ಮಾಡಿ ಇಷ್ಟು ಬಂಡವಾಳ ಮಾಡಿದ್ದೀರಿ ಅಂತ ಅವ್ರು ಹೇಳ್ತಾರೆ. ಅದರಲ್ಲಿ ನಮ್ಮ ಬಾಡಿಗೆ ತೋರಿಸ್ಲಿಲ್ಲ, ನಮ್ಮ ಕೂಲಿ ತೋರಿಸ್ಲಿಲ್ಲ, ಅಥವಾ ನಮ್ಮ ಎಲ್ಲ ಅಲ್ಲಿಗೆ ಸಂಬಂಧಪಟ್ಟಂತ ನೀರು ಬಿಲ್ ಇದೆ, ಕರೆಂಟ್ ಬಿಲ್ ಇದೆ, ಇವೆಲ್ಲ ಹೋಗಿ ನಂತರ ನಮ್ಗೆ ಉಳಿಯೋದೇನೋ ₹1 ಉಳಿತದೋ ಇಲ್ಲ ಗೊತ್ತಿಲ್ಲ. ಅಂಥದ್ದು ಇದ್ದಾಗ ಅಂಥದ್ದು ಯಾವುದು ಇವ್ರು ಕಡೆಗಣಿಸಿಲ್ಲ ಅಥವಾ ಅದ್ರ ಬಗ್ಗೆ ಯಾವುದು ನೋಡಿಲ್ಲ. ಹೋದ್ರು ಈ ಅಂಗಡಿಯವ್ರು ಇಷ್ಟು ಬ್ಯಾಲೆನ್ಸ್ ಇದೆ, ಇವ್ರದ್ದಿಷ್ಟು. ಅವ್ರು ಯಾರು ಸರ್ವೆ ಮಾಡಿದ್ನಲ್ಲ ಸರ್, ಸೇಲ್ ಟ್ಯಾಕ್ಸ್ ಆಫೀಸರು, ಆತನಿಗೆ ನಾವು ಇವತ್ತು ಬುದ್ಧಿ ಹೇಳ್ಬೇಕಾಗಂಥ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಅವ ಮಾಡಿದ ತಪ್ಪಿಗೆ ಅವನಿಗೆ 2021ರಿಂದ ಅವ್ನು ಏನು ಮಾಡ್ತಾ ಇದ್ದ ಅವನಿಗೆ ಅರಿವು ಇರಲಿಲ್ವಾಗ? ಅವನೇನಾರು ಕತ್ತೆ ಕಾಯ್ತಾ ಇದ್ದ? ಸರ್ಕಾರದಲ್ಲಿ ಸಂಬಳ ಕೊಡ್ತಾ ಇರಲಿಲ್ವ? ಸಂಬಳ ತಗೊಂಡಾದ್ಮೇಲೆ ನಿಯತ್ತಾಗಿ ಬಂದು ಯಾರ್ಯಾರು ತೊಂದರೆ 3 ತಿಂಗಳಿಗೆ ಒಂದೊಂದು ಅಂಗಡಿಗೆ ಹೋಗಿ ನಿಮ್ಮದು ಇದಿದೆಯಪ್ಪ, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ, ಇಷ್ಟು ಬರ್ತದೆ ಅನ್ನೋದು ಒಂದೊಂದು ಮನ ಮಾಡಿದರೆ ಖಂಡಿತವಾಗಿ ಸರ್ ಯಾರೂ ತಪ್ಪು ಮಾಡ್ತಿರಲಿಲ್ಲ. ಯಾರು ಸರ್ ಈ ಬೇಕ್ರಿಯವರು ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದ್ರೆ ಎಷ್ಟಾರು ಮೋಸ ಮಾಡಿ ಕಳ್ತನ ಮಾಡ್ಬೋದು. ಆದರೆ ಇಲ್ಲಿ ಬಡವರ್ಗದವ್ರು ಮಾಡೋಕ್ಕೆ ಹೋಗಲ್ಲ. ₹1 ತಿಂದರೆ ಸಾಕು, ₹1 10 ಅಥವಾ 20 ಪೈಸನ 50 ಪೈಸನ 30 ಪೈಸೆ ಕಟ್ಟಬೇಕಾಗಿದ್ದನ್ನು ಅಲ್ಲೇ ತೆಗೆದಿಟ್ಟು ಹಂಗೆ ಕೊಟ್ಟವರು. ಆದರೆ ಅದಕ್ಕೂ ಅವಕಾಶ ಮಾಡಲಿಲ್ಲ. ಅದಕ್ಕೆ ಇವ್ರು ಹೇಳಲಿಲ್ಲ, ಮಾಹಿತಿ ನಮಗೆ ಕೊಟ್ಟಿಲ್ಲ. ಕೊಟ್ಟಿದ್ರೆ ನಾವು ಹೇಳ್ತಿರ್ಲಿಲ್ಲ ಸರ್, ಇವತ್ತು ನಾನು ಬೇಕ್ರಿ ಸೇಲ್ ಮಾಡಿದ್ರೆ 5 ಲಕ್ಷಕ್ಕೆ ಯಾರು ಕೊಳ್ಳೋರಿಲ್ಲ, 55 ಲಕ್ಷ ನಿನ್ನ ಹತ್ರ ಇನ್ನು ಹೆಸರು ಬ್ಯಾಲೆನ್ಸ್ ಇದಿದೆ ಅಂತಂದರೆ ಹೌದು 3 ದಿವಸದಲ್ಲಿ ಬಾಗ್ಲಾಗ್ತೀನಿ, 12 ದಿವಸದಲ್ಲಿ ಬಾಗ್ಲಾಗ್ತೀನಿ, 15 ದಿವಸ ಒಬ್ಬರೊಬ್ಬರಿಗೆ ಒಂದೊಂದು ಥರ ನೋಟಿಸು. ಹೌದು, ಇನ್ನೊಂದು ಕಡೆ ನಿಮ್ಗೆ ಹೇಳ್ಬಿಡ್ತೀನಿ ಕೇಳ್ರಿ, ಸ್ವಂತ ನನ್ನ ತಮ್ಮನ ಮಗನಿಗೆ ಬಂದದೆ ನೋಟಿಸು. ಏನಂತ ಬಂದಿದೆ, ಅವನ ಹೆಸರಿಗೆ ಬಂದಿದೆ, ಅವನ ಬೇಕರಿನೇ ಇಲ್ಲ, ಕಡಿಮೆ ಸ್ಟೋರೇ ಇಲ್ಲ, ನೀನು 38 ಲಕ್ಷ ಕಟ್ಟಬೇಕಂತ ಬಂದಿದೆ. ಇವ್ರಿಗೇನು ಕಣ್ ಕಾಣಲ್ಲ ಸರ್, ಯಾವ ಥರ ಏನಲ್ಲ, ಇವ್ರಿಗೆ ಏನಂತ ಹೇಳ್ಬೇಕು? ಇವಕ್ಕೆ ಈ ಅಧಿಕಾರಿ ವರ್ಗದಲ್ಲಿ ಲುಚ್ಚಗಳು ಅಂತ ಹೇಳ್ಬೇಕಾಗಿ ಬರ್ತದೆ. ಯಾಕಂತಂದ್ರೆ ಕರೆಕ್ಟ್ ಈಗ ನಿಮ್ಮ ಮನೆ ಅಡ್ರೆಸ್ಸಲ್ಲಿ ನಿಮ್ಮ ಮನೆ ಇದೆ, ನಿಮ್ಮ ಮನೇಲಿ ಏನು ಮಾಡ್ತಾ ಇದ್ದೀರ ಅಂತ ಗೊತ್ತಾಗಲ್ಲ ಸರ್ ಅವರಿಗೆ. ಈಗ ಇವತ್ತು ಅಷ್ಟೇ ಸರ್, 4% ಕಟ್ಟಿ ಅಂತಾರೆ, 5% ಕಟ್ಟಿ ಅಂತಾರೆ. ನಾವು 5 ವರ್ಷ ಅಲ್ಲ, ಇಲ್ಲಿ 2025ರವರೆಗೆ ನಾವು ಏನು ಕಟ್ಟಬೇಕಾಗಿದೆ ನಾವು ಅದನ್ನು ಮನ್ನಾ ಮಾಡಿ ಅಂತ ಸರ್ಕಾರದಲ್ಲಿ ಇಷ್ಟೇ ಕೇಳೋದು. ಈ ಕೂಡಲೇ ರದ್ದಾಗಬೇಕು. 1 ವರ್ಷದ ಕಟ್ಟಿ ಅಂತ ಹೇಳ್ತಾರೆ, 1 ವರ್ಷದ ಕಟ್ಟೋದಕ್ಕೂ ಕಷ್ಟ ಆಗುತ್ತೆ ಸರ್. ಈಗ ನಮ್ಗೆ ಆಗಲ್ಲ, ಯಾಕಂದ್ರೆ ಮುಂದಿನಿಂದ ಏನು ದಾರಿ ಮಾಡಬೇಕು ಅವ್ರು ಖಂಡಿತ ಜಾರಿ ಮಾಡಲಿ. ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅನ್ನೋದನ್ನ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ವೆಲ್, ವೀಕ್ಷಕರೇ ಗಮನಿಸ್ತಾ ಇರ್ಬೋದು ವ್ಯಾಪಾರಿಗಳ ಆಕ್ರೋಶ ಎಷ್ಟರ ಮಟ್ಟಿಗಿದೆ ಅಂತೇಳಿ. ಏಕಾಏಕಿಯಾಗಿ 40ರಿಂದ 50 ಲಕ್ಷ ರೂಪಾಯಿ ಕಟ್ಟಿ ಅಂತ ಹೇಳಿದ್ರೆ ಇದರಲ್ಲಿ ನೀವು ನಮ್ಮ ವ್ಯಾಪಾರವನ್ನ ಮಾತ್ರ ನೋಡಿದ್ರಿ, ಆದ್ರೆ ನಮ್ಮ ಖರ್ಚನ್ನ ನೀವು ನೋಡ್ಲಿಲ್ವಾ ಅಥವಾ ನಿಮ್ಗೆ ಅದು ಕಾಣಿಸ್ಲಿಲ್ವಾ ಎನ್ನುವಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. UPI ಐಡಿಗಳನ್ನ ಬಳಸಬೇಕಾ ಅಂತ ಹೇಳಿದ್ರೆ ಅಂಗಡಿ ಮುಂಗಟ್ಟುಗಳ ಮುಂಭಾಗದಲ್ಲಿ ಇಡುವಂತ ಸ್ಕ್ಯಾನರ್ಗಳನ್ನ ಇಡಬೇಕಾ ಇಡಬಾರ್ದಾ ಎನ್ನುವಂತ ಗೊಂದಲದಲ್ಲಿ ಈಗ ವ್ಯಾಪಾರಿಗಳಿದ್ದಾರೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ವಾಣಿಜ್ಯ ತೆರಿಗೆ ಅವರು ಕಳುಹಿಸಿರುವಂತ ನೋಟಿಸ್. ಈ ನೋಟಿಸ್ನಿಂದ ಕಂಗಾಲಾಗಿದ್ದಾರೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ನಮ್ಮ ಸ್ಟುಡಿಯೋದಲ್ಲಿ ಮತ್ತೊಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತಹ ರಂಗಸ್ವಾಮಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಗಮನಿಸ್ತಾ ಇದ್ವಿ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದಿದೆ ಎನ್ನುವಂಥದ್ದು ನಮಗೂ ಕೂಡ ಗೊತ್ತಾದಂಥ ವಿಚಾರ. ಸಣ್ಣ ಪುಟ್ಟ ವ್ಯಾಪಾರ ನಡೆಸೋರು, ಅದನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸೋರು, ಅಂಥವರಿಗೆ 50ರಿಂದ 60 ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿ ಹೋಗುತ್ತೆ ಸರ್ ಅವರು? ಈಗಾಗಲೇ ಕೇಂದ್ರ ಸರ್ಕಾರ PM ಸ್ವನಿಧಿ ಅಡಿಯಲ್ಲಿ ಭಾರತ ದೇಶದಂತ ಸುಮಾರು 65 ಲಕ್ಷ ಜನ ನೋಂದಾವಣಿ ಆಗಿರ್ತಕ್ಕಂಥದ್ದು. ಇದು ಏನಾಗಿದೆ ಅಂದರೆ ಕೋವಿಡ್ ಸಂಕಷ್ಟದಲ್ಲಿ ಬಂದಾಗ ಇವರಿಗೆ ಸಹಾಯಧನ ಮಾಡಬೇಕು ಅನ್ನತಕ್ಕಂಥದ್ದು ಹೇಳಿ 10, 20, 50 ಸಾವಿರ ಲಕ್ಷಗಟ್ಟಲೆ ಸಹಾಯಧನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅವಾಗ ಏನಾಗಿತ್ತು, ಆವ ರಾಜ್ಯಕ್ಕೆ ಅನುಗುಣವಾಗಿ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಇವ್ರನ್ನೆಲ್ಲ ನೋಂದಾಯಿಸ್ಕೋಬೇಕು ಅಂತ ಹೇಳಿ ಸುಮಾರು ಇವತ್ತು ಕೋಟಿಗಟ್ಟಲೆ ಬೀದಿ ಬದಿ ವ್ಯಾಪಾರಿಗಳಿದ್ರು ಭಾರತ ದೇಶದಲ್ಲಿ. ನಮ್ಮ ಕರ್ನಾಟಕದಲ್ಲಿ 5,20,000 ಜನ ಈಗಾಗಲೇ ನೋಂದಾಯಿಸ್ಕೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಟ್ಟದಲ್ಲಿ. ಈಗಾಗಲೇ ಆ್ಯಕ್ಚುಲಿ PM ಸ್ವನಿಧಿ ಅಡಿಯಲ್ಲಿ ಏನು ಇವಾಗ ನೋಂದಾಯಿಸ್ಕೊಂಡು ಪಾನ್ ಕಾರ್ಡು, ಆಧಾರ್ ಕಾರ್ಡು, ನಮ್ಮ ಬ್ಯಾಂಕ್ ಅಕೌಂಟ್, ಜೀರೋ ಅಕೌಂಟ್ ಸಹಿತ ಈಗಾಗಲೇ ನಾವು ನೋಂದಾಯಿಸ್ಕೊಂಡ್ಬಿಟ್ಟಿದ್ದೀವಿ.
ಈಗಾಗಲೇ ಅಲ್ಲಿ ನಾವು 4,80,000 ಜನದಲ್ಲಿ 3,60,000 ಜನ ಈಗ ಪ್ರಧಾನಮಂತ್ರಿ ಸ್ವನಿಧಿ ಸಾಲವನ್ನು ಪಡ್ಕೊಂಡ್ಬಿಟ್ಟಿದ್ದೀವಿ. ಈಗಾಗಲೇ ಈ ಭಾರತ್ ಪೇ, ಗೂಗಲ್ ಪೇ, ಫೋನ್ ಪೇ ಅಂದ್ರೆ ಪ್ರೈವೇಟ್ ಅಂಡರ್ ಕೊಟ್ಬಿಟ್ಟಿದ್ದಾರೆ, ಗೌರ್ಮೆಂಟ್ ಪ್ರೈವೇಟ್ ತಗೊಂಡಿದ್ದಾರೆ. ಈಗ ಏನಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇವತ್ತು ನಾವು ಒಂದು ಕೆಜಿ ಆಪಲ್ ತಗೋಬೇಕಾದ್ರೆ 150-200 ರೂಪಾಯಿ, ಒಂದು ಬಟ್ಟೆ ಖರೀದಿ ಮಾಡಬೇಕಾದ್ರೆ 180, 200, 250, 300 ರೂಪಾಯಿ. ಈ ತರಕಾರಿ ಅಂದ್ರೆ ಬಿಡಿ ಒಂದು 3,000, 4,000, 5,000 ರೂಪಾಯಿ ಒಳಗೆ ಬಂದ್ಬಿಡುತ್ತೆ ಒಂದು ಡೇಸ್ಗೆ. ಇವಾಗ ನಮ್ಗೆ ಜಾಸ್ತಿ ಹೊಡ್ತಾ ಇರತಕ್ಕಂಥದ್ದು ಈಗ ದಿವಸ ಧಾನ್ಯಗಳು ಮತ್ತು ಆಪಲ್ ಐಟಮ್ಸು ಅಂಡ್ ಫ್ರೂಟ್ ಐಟಮ್ಸು, ಹೂ ಐಟಮ್ಸು ಮತ್ತು ಬಟ್ಟೆ ಐಟಮ್ಸ್, ಚಪ್ಪಲಿ, ಈ ಥರ ಐಟಮ್ಸ್ಗಳು. ಈಗಾಗಲೇ ಬೆಂಗಳೂರು ನಗರದಲ್ಲಿ 15,000 ಜನ ಈಗಾಗಲೇ ಅವರಿಗೆ ರೆಸಿಪ್ಟಿ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳಿಗೆ ಬೆಂಗಳೂರು ನಗರದಲ್ಲಿ ವಹಿವಾಟುಗಳು ಜಾಸ್ತಿ ಆಗಿರತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರ ಆವಾವ ಅನುಗುಣವಾಗಿ ನಾವು ಇದ್ರ ಬಗ್ಗೆನೇ 3, 4, 5ನೇ ತಾರೀಕು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ IS ಆಫೀಸರ್ ಜೊತೆ ಕೂಡಿ ನಾವು ಸಭೆಯನ್ನು ಮಾಡಿರ್ತಕ್ಕಂಥದ್ದು, ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಅಂತೇಳಿ. ಈಗಾಗಲೇ ಅದನ್ನು ಬೀದಿ ಬದಿ ವ್ಯಾಪಾರಿಗಳು ನಾವು IS ಆಫೀಸರ್ಗೂ ಹೇಳಿದ್ವಿ. ಬ್ಯಾಂಕ್ ಮ್ಯಾನೇಜರ್ ಸಂಬಂಧಪಟ್ಟಂಗೆ ಇವ್ರು ಏನಾಗ್ತಾರೆ ಅಂದರೆ, ನಮ್ಮದು ಇವಾಗ ನಾವು ಮಾಡ್ತಾ ಇರೋದು 500-1,000 ರೂಪಾಯಿ ನಮಗೆ ಲಾಭ ಸಿಗುತ್ತೆ. ವ್ಯಾಪಾರಿಗಳನ್ನ ಇಲ್ಲ ಅಂತ ಹೇಳೋಲ್ಲ. 200 ಸಂಪಾದನೆ ಮಾಡಿದ್ರೆ 300 ಮಾಡೋರು, 500 ಸಂಪಾದನೆ ಮಾಡೋರಿದ್ರೆ. ಇದನ್ನು ಏನಾಗಿದೆ ಅಂದರೆ, ಬಟ್ಟೆ ನಾವು ಖರೀದಿ ಆಗಲಿ, ಆಪಲ್ ಖರೀದಿ ಆಗಲಿ 1 ಬಾಕ್ಸ್ ತೊಗೊಳಕ್ಕಾಗೋದಿಲ್ಲ. ನಾನು ಇನ್ನೊಬ್ರ ಹತ್ರ ಸಾಲ ನಾರ ಮಾಡಿ ತೊಗೋಬೇಕು, ಇವ್ರ ಹತ್ರ ಸಾಲ ಮಾರಾಟ ತೊಗೋಬೇಕು. ನನಗೆ ಮಿನಿಮಮ್ ಒಂದು ದಿವಸ ಒಂದಿನ ಬಿಟ್ಕೊಂಡು ನಾನು 50,000 ರಿಂದ 60,000 ರೂಪಾಯಿ ನಾನು ಐಟಮ್ ಖರೀದಿ ಮಾಡಬೇಕು. ಆ ಖರೀದಿ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಬೀದಿ ಬದಿ ವ್ಯಾಪಾರ ನನಗೆ ಸಿಗದೆ ಕೇವಲ 1,000, 1,500 ಇಲ್ಲ 500 ರಿಂದ 1,500 ರೂಪಾಯಿ ನನ್ನ ಲಾಭ. ನಾನು ಐಟಮ್ ಹಾಕಿ ಖರೀದಿ ಮಾಡ್ತೀನಲ್ಲ, ಆ ಅರ್ಧ ಐಟಮ್ಗೆ ನಾನು ಫೋನ್ ಪೇ ಮಾಡಲೇಬೇಕು. ಅವ್ರು ಕ್ಯಾಶ್ ತೊಗೊಳ್ಳೋದಿಲ್ಲ, ಯಾರೋ ಹೋಲ್ಸೇಲ್ ಮಂಡಿಯವರು. ಅವಾಗ ಏನಾಗುತ್ತೆ ಅಂದರೆ, ಅವರು GST ಕಟ್ತಾರೆ. ನಾವು ಅವ್ರು GST ಕಟ್ಟಿದಾಗ ನಮ್ದು ಅಲ್ಲಿ ಕಟ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಏನದು 10 ಲಕ್ಷವರೆಗೂ ನಾವು ಯಾವುದು ನೀವು ಟರ್ನ್ ಓವರ್ ಮಾಡ್ಬೋದು ಅಂತ ಒಂದು ಕಡೆ ಹೇಳುತ್ತೆ. 20 ಲಕ್ಷದಿಂದ 40 ಲಕ್ಷ ಟರ್ನ್ ಓವರ್ ಮಾಡಿದ್ರೆ ನಾವು GST ನಂಬರ್ ಅಳವಡಿಸ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಾವು ಕೇಂದ್ರ ಸರ್ಕಾರದಲ್ಲಿ ಇದನ್ನು ನಾನು ತೀರ್ಮಾನವೂ ಸಹಿತ ಚರ್ಚೆನೂ ಮಾಡಿದ್ದೀನಿ. ಛತ್ತೀಸ್ಗಢ ಮತ್ತು ಉತ್ತರ ಪ್ರದೇಶದಲ್ಲಿ ಇದೇ ಬೀದಿ ಬದಿ ವ್ಯಾಪಾರಿಗಳು ಈಗಾಗಲೇ 45% GST ಮಾಡ್ಕೋಬೇಕು, ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಇದು ಚರ್ಚೆನೂ ಆಗಿದೆ. ಇವಾಗ ನಮ್ಮ ಬೆಂಗಳೂರು ನಗರದಲ್ಲಿ 15,000 ಜನಕ್ಕೆ ಪ್ರತಿ ಬೀದಿ ಬದಿ ವ್ಯಾಪಾರಿಗಳು ಆಗಿರ್ಬೋದು, ಬೇಕರಿಗಳು ಆಗಿರ್ಬೋದು, ಚಿಕ್ಕ ಏರಿಕೆ ಅಂದರೆ ಇಲ್ಲಿ ಟರ್ನ್ ಓವರ್ ಜಾಸ್ತಿ ಆಗ್ತದೆ, ಪಾಪ ಆದಾಯ ಕಮ್ಮಿ, ಖರ್ಚು ಕಮ್ಮಿ, ವ್ಯವಹಾರಗಳು ಕಮ್ಮಿ. ಆದರೆ ನಾವು ದುಪ್ಪಟ್ಟ ತಗೊಂಡು ಕಾಸು ಕೊಟ್ಟು ನಾವು ಖರೀದಿ ಮಾಡಬೇಕಾಗತ್ತೆ. ನಮಗೆ ಲಾಭ ಎಷ್ಟು ಬರ್ತದೆ ಅಂತ ಮುಖ್ಯ ಅಲ್ಲ, ನಾವು ಎಷ್ಟು ಕಾಸು ಹಾಕಿದೋ ಮುಖ್ಯ ಬಂದ್ಬಿಡ್ತಲ್ಲಿ. ಫೋನ್ ಪೇ, ಗೂಗಲ್ ಪೇ ಇದೇನಾಗಿದೆ, ಕೇಂದ್ರ ಸರ್ಕಾರ ಭಾಳ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಇದನ್ನು ಕೇಂದ್ರ ಸರ್ಕಾರ ಆ ಬ್ಯಾಂಕಿನ ವ್ಯವಸ್ಥಾಪಕರು ಯಾರಿದ್ದಾರೆ, ನಿರ್ದೇಶಕರು, ಕೆನರಾ ಬ್ಯಾಂಕು, SBI ಬ್ಯಾಂಕು ಮತ್ತು ಇವ್ರು ಏನು ಡೈರೆಕ್ಷನ್ ಏನು ಮಾಡ್ತಾರೆ, ಅವರು ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕಳಿಸ್ತಾರೆ. ಆ ರಿಪೋರ್ಟ್ ಏನು ಮಾಡ್ತಾರೆ, ರಾಜ್ಯ ಸರ್ಕಾರಕ್ಕೆ ಅನ್ವಯ ಮಾಡ್ತಾರೆ. ನೀವು ಇಂಥಲ್ಲಿ ಇಷ್ಟು ಜನ ಟ್ಯಾಕ್ಸ್ ಇದೆ, ಈ ಥರ ಇದೆ, ನೀವು ಫಸ್ಟ್ ತಕ್ಷಣ ನೀವು ಇವರು ಇಷ್ಟು ವಹಿವಾಟ ನಡೀತಾ ಇದೆ ಅಂತೇಳಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಅವ್ರಿಗೆ ಕಳಿಸ್ತಾರೆ, ಅವರು ಇವರಿಗೆ ನೋಟಿಸ್ ಕಳಿಸ್ತಾರೆ. ಇಲ್ಲಿ ಏನಾಗಿದೆ ಸಮಸ್ಯೆ, ಇವತ್ತು ಬೆಂಗಳೂರು ನಗರದಲ್ಲಿ ಆಗಲಿ ಇಡೀ ರಾಜ್ಯ ಮಟ್ಟದಲ್ಲಿ ಇವಾಗ ಎಲ್ಲ ಫೋನ್ ಪೇ, ಗೂಗಲ್ ಪೇ, ನಮಗೆ ಸಮಸ್ಯೆ ಬೇಡ, ದುಡ್ಡಿದ್ರು ಕೊಡಿ, ಇಲ್ಲಾಂದ್ರೆ ಬೇಡ ಅಂತ ಸನ್ನಿವೇಶ ಬಂದ್ಬಿಟ್ಟಿದೆ. ಆಕ್ಚುಲಿ ಇದು ಏನಾಗಬೇಕಾಗಿತ್ತು ಅಂದರೆ, ಈಗ GST ಮಾಡಿರ್ತಕ್ಕಂಥ ದೊಡ್ಡ ಮಾಲ್ಗಳು, ದೊಡ್ಡ ಫ್ಯಾಕ್ಟ್ರಿಗಳು ಅದು ಕಟ್ಸ್ಕೊಳ್ಳಿ. ಅವತ್ತು ಜೀವನ ಮಾಡೋರು 200, 300, 500 ರೂಪಾಯಿ ಸಂಪಾದನೆ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟು ಸಾಲ ಮಾಡಿ ಅದಕ್ಕೆ ಹಾಕ್ಬಿಟ್ಟು ನಮ್ಮ ಟ್ಯಾಕ್ಸು ನಾವೇ ಕಟ್ಟೋದು, ನಮ್ಗೆ ಯಾಕೆ ಈ ಹಣ ಭಾರತ ದೇಶದಲ್ಲಿರ್ತಕ್ಕಂಥದ್ದು? ಈಗಾಗಲೇ ನಾವು ಅದು ಕ್ವಶನ್ ಮಾಡಿದ್ವಿ, ಅದು ಅನ್ವಯ ಮಾಡಿ ಅವರು ನಿಜವಾದ ಎಷ್ಟು ಸಂಪಾದನೆ ಮಾಡ್ತಾವ್ರೆ, ಎಷ್ಟು ಸಾಲ ಮಾಡಿ ಐಟಮ್ ಹಾಕಿರ್ತಾರೆ, ಇದನ್ನು ಪರಿಶೀಲನೆ ಮಾಡಬೇಕು. ಇವ್ರು ಏಕಾಏಕಿ ನೋಟಿಸ್ ಕೊಟ್ಬಿಟ್ರೆ ಅವತ್ತಿನ ಜೀವನ ಮಾಡೋಂಥ ಬಡವರು ಇರಬೇಕಾ ಸಾಯ್ಬೇಕಾ ನೇಣು ಹಾಕೊಂಡು ಇರಬೇಕಾಗತ್ತೆ. ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಮಾರ್ಕೆಟ್ ಆಗಿರ್ಬೋದು, ಬೇರೆ ಕಡೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಪಾಪ ಅವ್ರ ವ್ಯಾಪಾರನೇ ಇದು ಬಂದ ಮೇಲೆ, ನೋಟಿಸ್ ಎಲ್ಲ ಕಡೆ ಜಾರಿ ಆದಮೇಲೆ ಫೋನ್ ಪೇ, ಗೂಗಲ್ ಪೇ ಯಾರು ತಗೋತಾ ಇಲ್ಲ. ನಾವು ಯಾಕೆ ನನಗೆ ಇವತ್ತು ಏನಾಗಿದೆ, ಟರ್ನ್ ಓವರ್ 5,000, 10,000 ಕೊಟ್ಟು ಟರ್ನ್ ಓವರ್ ಮಾಡ್ಕೊಂಡ್ಬಿಡ್ತೀವಿ, ನಾಳೆ ನನಗೆಲ್ಲಿ ಹೊರೆ ಬರ್ತದೆ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಇದು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಎಲ್ಲ ರಾಜ್ಯಕ್ಕೆ ಅನುಗುಣವಾಗಿ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ನೋಟಿಸ್ ಬರೀಬೇಕು. ಇದನ್ನ ನೀವು ಸರಿ ಸಮಾನವಾಗಿ ತೂಗಿಸ್ಬೇಕು. ಈ ತರ ಯಾರೇ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಾಗ್ಲಿ ಇದು ಪರಿಶೀಲನೆ ಮಾಡಿ ಒಂದು ಗೈಡ್ಲೈನ್ಸ್ ಕೊಡಬೇಕಾಗತ್ತೆ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಬ್ಯಾಂಕ್ಗಳು ಇವು ಏನು ಎಲ್ಲ ಕ್ರೋಢೀಕರಿಸ್ಬಿಟ್ರು ಬ್ಯಾಂಕ್ಗಳು, ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಮೈಸೂರು ಬ್ಯಾಂಕ್ ಆಗಿರ್ಬೋದು, ಇಂಡಿಯನ್ ಬ್ಯಾಂಕ್ ಇವರೆಲ್ಲ ಕ್ರೋಢೀಕರಿಸ್ಬಿಟ್ರು. ಅವಾಗ ನಮಗೆ ಲೆಕ್ಕ ಸಿಗ್ತಲ್ಲ ಅವರಿಗೆ. ಆದ್ರೆ GST ಪಾಲ್ ರಾಜ್ಯ ಸರ್ಕಾರಕ್ಕೆ ಇದೆಯಲ್ಲ ಸರ್? ಇದೆ, GST ರಾಜ್ಯ ಸರ್ಕಾರಕ್ಕೆ ಇದೆ, ಕೇಂದ್ರ ಸರ್ಕಾರದೇ. ಇದರಲ್ಲಿ ನಾವು 16% ಇವ್ರು ತಗೊಂಡು 16% ಕೊಡ್ಬೇಕಾಗತ್ತೆ ನಾವು. ಬಟ್ ಕೇಂದ್ರ ಸರ್ಕಾರ ಈ ಬ್ಯಾಂಕ್ ಹ್ಯಾಂಡ್ ಓವರ್ ಯಾರಿದೆ? ಬ್ಯಾಂಕ್ ಇರೋದು ಯಾವ್ದು ಹ್ಯಾಂಡ್ ಓವರ್? ಸೆಂಟ್ರಲ್ ಗವರ್ಮೆಂಟ್ ಬ್ಯಾಂಕ್ ಅಲ್ಲಿ ಇರೋದು, ರಾಜ್ಯ ಸರ್ಕಾರದ ಯಾವ್ದು ಇಲ್ಲ. ಅಲ್ಲ, ತೆರಿಗೆ ಪಾಲು ರಾಜ್ಯಕ್ಕೂ ಹೋಗುತ್ತೆ, ಕೇಂದ್ರಕ್ಕೂ ಹೋಗುತ್ತೆ. ಹಾಗಾದ್ರೆ ಇಬ್ರು ಸೇರಿ ತಿಂತಿದ್ದಾರೆ. ಇಬ್ರು ಸೇರಿ ತಿಂತಿರ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು.
ಓಕೆ ಇದು ಕೇಂದ್ರ ಸರ್ಕಾರ, ಇದು ಹೊಣೆ ಯಾರ್ದು? ಬ್ಯಾಂಕ್ ಯಾರ್ದು ಹ್ಯಾಂಡ್ ಓವರ್ಲಿದೆ? ಓಕೆ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದಿಲ್ಲ. ಈ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಗಳು ರಾಜ್ಯ ಸರ್ಕಾರದ. ಅಲ್ಲ, ಸಮಸ್ಯೆ ಏನಂತ ಹೇಳಿದ್ರೆ ಸರ್, ಈಗ ನೋಟಿಸ್ ಬಂದಿರೋದು ತೆರಿಗೆ ಇಲಾಖೆ, ತೆರಿಗೆ ಇಲಾಖೆಯಿಂದ ಬಂದಿದೆ, ಇಲ್ಲಿಂದ ಬಂದಿದ್ದು ತೆರಿಗೆ ಇಲಾಖೆ ಬಂದು ಅವ್ರು ನೋಟಿಸ್ ಕಳಿಸಿದ್ದಾರೆ. ಓಕೆ. ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇವರು ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಏನ್ ಕಳಿಸಿದೆ ಅದು ನಾನು ಚರ್ಚೆ ಆಯ್ತು. ಸೆಂಟ್ರಲ್ ಗೌರ್ಮೆಂಟ್ ಆಯ್ತು, ನೀವು ಕರ್ನಾಟಕ ರಾಜ್ಯ ಸರ್ಕಾರದ ಇಷ್ಟು ತೆರಿಗೆನೇ ಬರ್ತದೆ, ಏನ್ ಮಾಡ್ತಾ ಇದ್ದೀರಾ ನೀವು? ಇಷ್ಟು ಟರ್ನ್ ಓವರ್ ಆಗ್ತಾ ಇದೆ. ಒಬ್ಬ ಮನುಷ್ಯ ಬೀದಿ ಬದಿ ವ್ಯಾಪಾರ ಅಂಗಡಿ ಮಾಲಕರಾಗಲಿ ಏನ್ ಮಾಡ್ತಾ ಇದ್ದಾರೆ ನೀವು ಬ್ಯಾಂಕ್ನವರು ಅಂತ ಅವ್ರು ಅಲ್ಲಿ ನೋಟಿಸ್ ಕಳಿಸಿರ್ತಾರೆ. ಅವರು ರಾಜ್ಯ ಸರ್ಕಾರಕ್ಕೆ ಕಳಿಸಿರ್ತಾರೆ, ಅದನ್ನು ಪರಿಶೀಲನೆ ಮಾಡಬೇಕು. ಓಕೆ ಓಕೆ ಓಕೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ವಿ. ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನ ಮಾತನಾಡ್ತಾ ಹೋಗೋಣ. ಶೆಟ್ರೆ, ಈಗ ಒಂದು ಬೇಕರಿ, ನೀವು ಬೇಕರಿಯನ್ನು ನಡೆಸ್ಕೊಂಡು ಬಂದವರು, ಕಾಂಡಿಮೆಂಟ್ಸ್ ಅನ್ನ ನಡೆಸ್ಕೊಂಡು ಬಂದವರು, ಅಲ್ಲಿನ ವ್ಯವಹಾರ ನಿಮ್ಗೆ ಗೊತ್ತಿರುತ್ತೆ. ಒಂದು ಕಾಂಡಿಮೆಂಟ್ಸ್ ಅಥವಾ ಬೇಕರಿಯಲ್ಲಿ ಇಂತಿಷ್ಟು ವ್ಯಾಪಾರ ಅಂತ ಹೇಳಿದ್ರೆ ಅದರಲ್ಲಿ ಖರ್ಚು ಸಿಕ್ಕಾಪಟ್ಟೆ ಇರುತ್ತೆ. ಹಾಲಿಗೆ ಕೊಡಬೇಕು, ಅಂಗಡಿ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನೀರ್ ಬಿಲ್ ಕಟ್ಟಬೇಕು, ಹಾಗೇನೆ ನಿಮ್ಮ ಖರ್ಚು ಬೇರೆ ಇರುತ್ತೆ. ಅದರಲ್ಲಿ ಲಾಭ ಸಪರೇಟ್ ಆಗಿ ತೆಗೆದಿಟ್ಕೊಳ್ಳೋಣ. ಇದೆಲ್ಲದಕ್ಕೂ ಸೇರಿ ಹಾಕಿರುವಂತ ತೆರಿಗೆ, ಒಂದು ದಿವಸದ ವ್ಯಾಪಾರ ಅಥವಾ ಒಂದು ವರ್ಷದ ವ್ಯಾಪಾರ, ಇದೆಲ್ಲದಕ್ಕೂ ಸೇರಿ ಹಾಕಿರುವಂತ ತೆರಿಗೆ ವಿಚಾರವಾಗಿ ಏನ್ ಹೇಳ್ತೀರಾ? ಇವಾಗ ಇವರು ತೆರಿಗೆ ಒಂದು 65 ಲಕ್ಷಕ್ಕೆ ಒಂದು ಮಾಡಿ ಕಳಿಸಿದ್ದಾರೆ 4 ವರ್ಷ. ಇದು 2021ರಿಂದ 25 ತನಕ ಅಂತೇಳಿ 65 ಲಕ್ಷ ಕಳಿಸಿದ್ದಾರೆ. ಸಾಗರ್ ಕಾಂಡಿಮೆಂಟ್ಸ್ ಅಂತೇಳಿ ಬಸವೇಶ್ವರ ನಗರದಲ್ಲಿ ಅವ್ರಿಗೆ ಕಳಿಸಿದ್ದಾರೆ ನಂಬರ್ದಲ್ಲಿ. ಇವಾಗ 65 ಲಕ್ಷ ಕಳಿಸಿದ್ರೆ ಆ್ಯಕ್ಚುಲಿ ಅವರಿಗೆ ಇವರು ಆಲ್ರೆಡಿ ರಂಗನಾಥ್ ಸರ್ ಹೇಳಿದಾಗೆ ಪರ್ಚೇಸ್ ಮಾಡೋದು ಅದೆಲ್ಲ ಕೌಂಟ್ ಆಗಿ ಬಂದಿರ್ತಾರೆ, UPI ಮಾಡಿರ್ತಾರೆ ಅವರು. ಅದನ್ನೆಲ್ಲ ಅವ್ರು ಇದು ಮಾಡಿದಾಗ ಇವರಿಗೆ ತಗೊಂಬಂದು ಮಾರಿದ್ರೆ ಮತ್ತೆ ಮಾರಿದ್ಮೇಲೆ ಮತ್ತೆ ಅಲ್ಲಿ ಇದು ಆ್ಯಡ್ ಆಗ್ತಾ ಹೋಗುತ್ತೆ. ಅದು ಈಗ ಒಂದು ಇವ್ರು ಅಲ್ಲಿ UPI ಮಾಡಿ ತಂದಿರ್ತಾರೆ, ಮತ್ತೆ ಇವ್ರು UPIಗೆ ಇಲ್ಲಿ ಕಸ್ಟಮರ್ಗಳಾದವ್ರು ಏನ್ ಮಾಡಿರ್ತಾರೆ 5 ರೂಪಾಯಿಂದ ಹಿಡಿದು 500 ರೂಪಾಯಿ ತನಕ ಮಾಡಿರ್ತಾರೆ. ಅದು ಕೂಡ ಕೌಂಟ್ ಆಗತ್ತೆ. ಅಲ್ಲಿ ಏನಾಗತ್ತೆ, ಅವನು ಒಂದು 20,000 ರೂಪಾಯಿ ವ್ಯಾಪಾರ ಆದ್ರೆ ಅವನಿಗೆ ಕೌಂಟಿಂಗ್ 40,000 ಲೆಕ್ಕ ಆಗತ್ತೆ. ಇದೇನಾಗತ್ತೆ ಅಂತ ಹೇಳಿದ್ರೆ ಇವರು ವ್ಯಾಪ್ತಿ ಕೊಟ್ಟಿದ್ದಾರೆ ಎಷ್ಟು, ಇವಾಗ 40 ಲಕ್ಷ ಕಟ್ಲ ಒಂದು ವರ್ಷಕ್ಕೆ ಅಂತ ಹೇಳಿ ಇವ್ರು ಕೊಟ್ಟಿದ್ದಾರೆ. ಅವ್ನು 20 ಲಕ್ಷ ವ್ಯಾಪಾರ ಮಾಡೋ ಅಲ್ಲಿ 40 ಲಕ್ಷನೇ ತೋರಿಸುವಂತದ್ದಾಗತ್ತೆ. ಇದು ಕೂಡ ಏನಾಗುತ್ತೆ, ಹೊರೆ ಆಗುತ್ತೆ ಒಂದನೇದಾಗಿ. ಎರಡನೇದಾಗಿ ಒಂದು ಬೇಕರಿ ಕಾಂಡಿಮೆಂಟ್ಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಜನನ ಹಾಕೊಂಡು ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಒಂದು ಗಂಡ ಹೆಂಡತಿ ಮಕ್ಕಳಿದ್ರೆ ಮಕ್ಕಳಾಗಿ ಒಂದು ಹೆಲ್ಪಿಂಗ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಬೆಳಗ್ಗೆ 4 ಗಂಟೆಗೆ ಹೋಗಿ ನಿಂತ್ಕೊಂಡು ಕೈ ಕಾಲೆಲ್ಲ ಸೋತು ಸುಣ್ಣಾಗಿರುತ್ತೆ ಒಂದು ಮನುಷ್ಯನಿಗೆ. ಅದಕ್ಕೆ ಸಪೋರ್ಟಿವ್ ಆಗಿ ಮಿಸ್ಸಸ್ಸು ಅವ್ರು ಯಾರೋ ಮನೆಯವ್ರು ಯಾರಾದ್ರೂ ಬಂದ್ ಮಾಡಿದ್ರೆ ಅವ್ನು ಸ್ವಲ್ಪ ಆರಾಮ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾರೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಒಂದು ಬೇಕರಿ ನಡೆಸ್ಕೊಂಡು ಹೋಗೋನಿಗೆ ಅವನದು ಎಲ್ಲ ಖರ್ಚು ವೆಚ್ಚ ತೆಗೆದ್ಬಿಟ್ಟು ಒಂದು ಮನೆ ಬಾಡಿಗೆ ಕಟ್ಟಿದ್ರೆ ಕಷ್ಟವಾಗಿರುತ್ತೆ. ಉಳಿಸೋದು ಬಿಡಿ, ಇವಾಗಿನ ಈ ಲಾಕ್ಡೌನು ಆದ್ಮೇಲಿಂದ ಉಳಿಸುವಂತ ಕಾರ್ಯಕ್ರಮಗಳೆಲ್ಲ ಹೋಗಿದೆ. ಈಗ ಅವ್ನ ಜೀವನ ನಡೆಸೋದೇ ಒಂದು ಕಷ್ಟ ಇರುವಾಗ ಹೀಗಾಗಿರುತ್ತೆ. ಇದನ್ನ ಗಮನಿಸಬೇಕು. ಅವರು UPIಯಲ್ಲಿ ಬಂದ ತಕ್ಷಣ ಅದು ಹೇಗೆ ಬಂತು, ಏನು ಬಂತು ಗಮನಿಸಲಿ. ಆ 4-5 ವರ್ಷದಲ್ಲಿ ಟೈಮಲ್ಲಿ ಅವ್ರಿಗೆ ಒಂದೇ ಸತಿ ಕೊಟ್ಬಿಟ್ಟು ಅವ್ರ ಕೈ ತೊಳ್ಕೊಂಡ್ಬಿಟ್ರೆ ಇವನಿಗೆ ಏನು ಅಲ್ಲಿ ಆಪ್ಷನ್ ಇದೆ? ಇವನಿಗೆ ಯಾವ ಆಪ್ಷನ್ಗಳು ಇಲ್ಲ. ಇವನಿನ ದಾರಿ ಇರೋದು ಒಂದೇ ದಾರಿ, ಒಂದೇ ಬಿಟ್ಟು ಹೋಗ್ಬೇಕು. ಈಗ ಸರ್ ನಮ್ಮ ಇವ್ರು ಹೇಳಿದ್ರು ನಾಗರಾಜ್ ಸರ್, ಇವಾಗ ಅಲ್ಲಿ ಬಂದಿದೆ ಎಷ್ಟೊಂದು ಅಂತೇಳಿ ಅದನ್ನ ಅವ್ನು ಯಾವ ಥರ ಇದು ಮಾಡೋದು, ಅದನ್ನ ಅವ್ನು ಅರ್ಗಿಸ್ಕೊಳ್ಳೋದು ಹೇಗೆ? ಈಗ ಕಟ್ಟಕ್ಕೆ ಹೋದಕ್ಕೆ ಅವ್ನು ಮಾರಕ್ಕೆ ಹೋದ್ರೆ 3-4 ಲಕ್ಷಕ್ಕೆ ಒಂದು ಕಾಂಡಿಮೆಂಟ್ ಸೇಲ್ ಆಗಲ್ಲ. ಇವಾಗ 3-4 ಲಕ್ಷ ಕಾಂಡಿಮೆಂಟ್ ಸೇಲ್ ಮಾಡಿ ಕಟ್ಟಕ್ಕೆ ಹೋದ್ರೂ ಕೂಡ ಇನ್ನು 60 ಲಕ್ಷ ಅಥವಾ 62 ಲಕ್ಷಕ್ಕೆ ಅವನು ಎಲ್ಲಿ ಹೋಗಲಿ? ಇದೆಲ್ಲ ಗಮನಿಸಬೇಕಾಗತ್ತೆ. ಖುದ್ದಾಗಿ ಎಲ್ಲದನ್ನು ಕೂಡ ವಿಚಾರ ಮಾಡಿ ವಿನಿಮಯ ಮಾಡಿಕೊಂಡು ಆ ಜನರುಗಳಿಗೆ ಈ ಒಂದು ಮಧ್ಯಮ ವರ್ಗದವರಿಗೆ ತೊಂದರೆ ಆಗದಿದ್ದ ರೀತಿಯಲ್ಲಿ ಇವ್ರ ಕಾನೂನುಗಳನ್ನ ನಿಧಾನವಾಗಿ ಎಲ್ಲ ಅವ್ರ ಮೇಲೆ ಹಂತವಾಗಿ ಹೇಳಿದರೆ ಒಳ್ಳೆದಿತ್ತು ಅಂತ ನನ್ನ ಅಭಿಪ್ರಾಯ ಆಗುತ್ತೆ. ಎಸ್ ನಾಗರಾಜ್ ಗೌಡ್ರೆ, ಇತ್ತೀಚಿನ ದಿನಗಳಲ್ಲಿ ಜನ ಎಷ್ಟರ ಮಟ್ಟಿಗೆ ಈ UPI ID ಅಥವಾ ಸ್ಕ್ಯಾನರ್ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಣ್ಣ ₹1 ಚಾಕ್ಲೇಟ್ ಬೇಕು ಅಂತ ಹೇಳಿದ್ರು ಕೂಡ ಸ್ಕ್ಯಾನ್ ಮಾಡ್ತಾರೆ, ಒಂದು ಬೆಂಕಿ ಪಟ್ಟಣ ಬೇಕು ಅಂತ ಹೇಳಿದ್ರು ಕೂಡ ಸ್ಕ್ಯಾನ್ ಮಾಡ್ತಾರೆ. ಈ ರೀತಿಯಂತ ಲೆಕ್ಕಾಚಾರದಿಂದ ಒಬ್ಬ ವ್ಯಾಪಾರಿಗಾಗುವಂತ ನಷ್ಟ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಸರ್, ನೀವು ಈಗ ಒಂದು ಕಾಂಡಿಮೆಂಟ್ ಸ್ಟೋರ್ ಅಂತ ಹೇಳಿದ್ರಲ್ಲ, ಅಲ್ಲಿ ವ್ಯಾಪಾರ ಮಾಡ್ತಾರೆ. ಒಂದು ಟೀ ತೊಗೋತಾರೆ, ಒಬ್ಬ ಬಂದು ಒಂದು ಸಿಗರೇಟ್ ತೊಗೋತಾರೆ ಅಂತಲೂ 10 ಜನ ತೊಗೊಂಡಿರ್ತಾರೆ. ಅದ್ರಲ್ಲಿ 9 ಜನ ನ್ಯಾಯಬದ್ಧವಾಗಿ ದುಡ್ಡು ಕೊಡ್ತಾರೆ, ಒಬ್ಬ ಹಂಗೆ ಕೊಟ್ಕೊಂಡು ಹಂಗೆ ತೊಗೊಂಡು ಹೋಗ್ತಾನೆ. ಅದು ಲಾಸೆ. ಸುಮ್ಮನೆ ಏನಂದ್ರೆ ಟರ್ನ್ ಓವರ್ ಆಗೋದ್ರಿಂದ ಅವ್ನು ಬದುಕ್ತಾ ಇದ್ದಾನೆ. ಒಂದೊಂದು ದಿವಸ ಲಾಸ್ ಆಗೋದಿದೆಯಲ್ಲ ಸರ್, ನಮ್ಮ ಈ ಬೇಗ ಕಾಂಡಿಮೆಂಟ್ ಸ್ಟೋರಿಗೆ ಭಾರಿ ಕಷ್ಟ. ಈಗ ಏನಿರುತ್ತೆ, ಗಂಡಸರು ಇದ್ದರೆ ಯಾರು ಅವ್ರು ವ್ಯಾಪಾರ ಮಾಡ್ತಾ ಇದ್ದಾಗ ಅವರು ಕರೆಕ್ಟಾಗಿ ಯಾರು ತೊಗೊಂಡವರು ಹಣ ಕೊಡ್ತಾರೆ. ಲೇಡೀಸ್ ಇದ್ದಾಗ ಏನಾಗುತ್ತೆ, ಎಮ್ಮರು ಆ ಕಡೆ ಈ ಕಡೆ ಅವ್ರು ನೋಡ್ತಾ ಇದ್ದಾಗ ಇವರು ಈ ಕಡೆ ಅಂತ ಹೊರಟೋಗ್ಬಿಡ್ತಾರೆ. ಇಂಥ ಹೊಣೆ ಇದೆಯಲ್ಲ, ಇದು ಸರ್ಕಾರ ಗೊತ್ತಾ. ನಾನು ಸರ್ವೆ ಮಾಡಲಿ ಸರ್, ಸರ್ಕಾರದವರೇ ಒಬ್ಬೊಬ್ಬ ಅಧಿಕಾರಿ ಈಗ ನೋಟಿಸ್ ಕೊಟ್ಟಾರಲ್ಲ ಈ ಬೇಕ್ರಿಯ ಮೇಲೆ ಇಷ್ಟು ಇದೆ ಅಂತ ಹೇಳ್ಕೊಂಡು ಅವ್ನು ವ್ಯಾಪಾರ ನೋಡಲಿ. ಅವ್ನು ತಂದು ಮಾಲಿಗೂ ದುಡ್ಡು ತೊಗೊಂಡು ಇದು ಬಿಲ್ ತಗೊಂಡ್ರು. ಸರ್, ನಾವು ಇವತ್ತು ಹೇಳೋದು ನಿಮ್ಮ ಹತ್ರ ಇಷ್ಟೇ ಸರ್, ಒಂದು ಟೀ ಪುಡಿ ಪಟ್ಟಣ ತರ್ತೀವಿ, ಅದಕ್ಕೆ ಇದು GST ಇದೆ, ಸಕ್ಕರೆ ತರ್ತೀವಿ, ಎಲ್ಲ ಈ ಥರ ಬೇರೆ ಬೇರೆ ಸಾಮಗ್ರಿಗಳು ಏನು ತಂದರು ಅದಕ್ಕೆ ನಮಗೆ ಟ್ಯಾಕ್ಸ್ ಹಾಕಿ ಕೊಡ್ತಾರೆ. ನಾವು ಅದನ್ನು ತಂದು ನಾವು ವ್ಯಾಪಾರ ಮಾಡ್ತೀವಿ. ಈಗ ಹಾಲು
ಈಗ ನಂದು ಹಾಲು ಅಂಗಡಿ ಇದೆ. ಹಾಲು ಅಂಗಡಿ ಏನಾಗುತ್ತೆ, ನನಗೆ 300ರಿಂದ 400 ಲೀಟ್ರ್ ಹಾಲು ಹೋಗುತ್ತೆ. ನಂಗೆ ಸಿಗೋದು ಎಷ್ಟು ಹೇಳ್ರಿ ಅಲ್ಲಿ? ನನಗೆ 1 ಲೀಟ್ರಿಗೆ ₹1 ಸಿಗ್ತದೆ. ಅವ್ರು ಏನು ಮಾಡ್ತಾರೆ, 400 ಲೀಟ್ರ್ ಹಾಲು ಹಾಕ್ತಾರೆ. 1 ಲೀಟ್ರಿಗೆ ₹52 ಇದೆಯಲ್ಲ, 52 1 ಲೀಟ್ರ್ ಆದರೆ 400 ಲೀಟ್ರಿಗೆ ಎಷ್ಟಾಗುತ್ತೋ ಅಷ್ಟು ಒಂದು ಇದು ಬಂಕಿಗೆ ಒಂದು ರೇಟ್ ಫಿಕ್ಸ್ ಮಾಡಿ ಅವ್ರು ಇದನ್ನು ಟೋಟಲ್ ತೋರಿಸ್ತಾರೆ. ಸರ್ ಅದು ನಾವು ಮಾಡಿದ್ದೀವ, ನಾವು ತಂದು ಮಾರಿದ್ದು ಹಾಲು ರೇಟ್ ಅವ್ರಿಗೆ ಗೊತ್ತಾಗುತ್ತೆ. ತರಕಾರಿ ಈಗ ನೀವು ನೋಡ್ತೀರಿ, ಹಳ್ಳಿಯಿಂದ ಹೋಗಿ ತರ್ತಾರೆ, ಅದು ಹೋಲ್ಸೇಲಿಂದ ಎತ್ಕೊಂಡು ಬರ್ತಾರೆ, ಬಂದು ಇಲ್ಲಿ ಮಾರ್ತಾರೆ. ಅವ್ರಿಗೇನು ಅದ್ರಲ್ಲಿ ಎಷ್ಟು ಸರ್ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಸರ್, ಹಣ್ಣು ಅಂಗಡಿಯವರು ತರಕಾರಿ ಅಂಗಡಿಯವ್ರಿಗೆ ಆಗುವಷ್ಟು ಲಾಸು ಯಾರಿಗೂ ಆಗಲ್ಲ. ಯಾಕಂತಂದರೆ ಅವ ₹100 ತಂದರೆ ₹30 ಲಾಸೇ. ಯಾಕಂತಂದರೆ ಸರ್ ಸೇಲ್ ಆದರೆ ಪರವಾಗಿಲ್ಲ, ಹಾಗೆ ಇಟ್ಟರೆ 2 ದಿನ ಇಟ್ಬಿಟ್ರೆ ಸರ್ ಪ್ರತಿಯೊಂದು ಹಾಳಾಗ್ಬಿಡ್ತದೆ. ಅದು ಹೊಣೆಗಾರ ಸರ್ಕಾರ ಹೊರುತ್ತೆ ಸರ್. ಅದನ್ನು ಒತ್ಕೊಂಡು ಅದರಲ್ಲೂ ಇವ್ರ ಜೊತೆಲಿ ನಾವು ಇಲ್ಲಿ ಬಂದ್ಕೊಂಡು ನಮ್ಮ ಕೆಲಸ ಕಾರ್ಯ ಮಾಡಿಕೊಂಡು ಈ ಟ್ಯಾಕ್ಸ್ಗಳಿಗೆ ಬಂದ್ಕೊಂಡು ನಿಮ್ಮದು ಗೂಗಲ್ ಪೇ ಇಷ್ಟಾಗಿದೆ, ನಿಮ್ಮದು ಫೋನ್ಪೇ ಇಷ್ಟಾಗಿದೆ, ಇಷ್ಟು ಲಕ್ಷಕ್ಕೆ ಬಂದಿದೆ, ನೀವು ಇಷ್ಟು ಲಕ್ಷ ಕಟ್ಟಬೇಕಂತ ಹೇಳ್ಕೊಂಡು ಅಲ್ಲಿ ಬೇಕ್ರಿನೇ ಇಲ್ಲ, ಅವ್ರ ಹೆಸರಿಗೆ ನೋಟಿಸ್ ಬಂದಿದೆ, ಅವ್ರು ಎಲ್ಲಿ ಹೋಗಿ ಕಟ್ಟಬೇಕು, ಏನು ಮಾಡಬೇಕು, ಯಾರಿಗೆ ಉತ್ತರ ಕೊಡ್ಬೇಕು ಹೇಳ್ರಿ. ಅಲ್ಲಲ್ಲ ಅಧಿಕಾರಿ ವರ್ಗದವ್ರಿಗೆ ಗೊತ್ತಾಗುತ್ತಲ್ಲ ಸರ್, ಇವರೇನು ಕತ್ತೆ ಕಾಯ್ತಾರೆ ಸರ್, ಇವರು ಸರ್ಕಾರ ಅಧಿಕಾರಿಗಳು. ಸರ್ಕಾರ ಸಂಬಳ ಕೊಡ್ತದೆ. 2021ರಿಂದ 2025ರವರೆಗೆ ಒಬ್ಬರಿಗೂ ಮಾಹಿತಿ ಕೊಟ್ಟಿಲ್ಲ ಸರ್. ನಾವು ಬಸ್ ಫ್ರೀ ಕೇಳ್ದ ಸರ್, ಕರೆಂಟ್ ಫ್ರೀ ಕೇಳ್ದ ಸರ್. ಹಾಂ, ಇವತ್ತು ಇದನ್ನೆಲ್ಲ ಸವಲತ್ತು ಕೊಟ್ಟು ಇಲ್ಲಿ ಬಂದು ನಮ್ಮ ಮೇಲೆ ಇವತ್ತು ಬರೆ ಎಳಿತಾರಲ್ಲ ಈ ರಾಜ್ಯ ಸರ್ಕಾರದವರು. ಈಗ ಸಿಕ್ತವ್ರು ಇವರೇ ಬಡವರೇ ಸರ್. ಸರ್ ಕೋಟಿಗಟ್ಟಲೆ ಮೋಸ ಮಾಡೋರಿದ್ದಾರೆ, ಇಲ್ಲೇ ಇದ್ದಾರೆ. ಇವ್ರು ಕೇಳ್ರಿ ಗೊತ್ತು, ಎಂಥದ್ದು ದೊಡ್ಡ ದೊಡ್ಡ ಅಂಗಡಿಯವರು ತೋರಿಸೋದೇ ಇಲ್ಲ, ಅವ್ರನ್ನ ಬಿಡ್ತಾರೆ. ಯಾವುದೋ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಇವತ್ತು ಇಟ್ಕೊಂಡಿದ್ದಾರೆ. ನಾನು ಕೇಳೋದೇನು ಗೊತ್ತಾ ಸರ್, ಇಲ್ಲಿವರೆಗೆ ಏನು ನಡೆದೋದೋ ಏನು ಬಿಟ್ಟದೋ ಬೇಡ, ಇದು ಮನ್ನಾ ಬಿಡ್ಬೇಕು. ಇಲ್ಲಿವರೆಗೆ 2025ವರೆಗೆ 2021ರಿಂದ 2025ವರೆಗೆ ಮುಂದೆ ಏನಾದ್ರು ಮಾಡ್ಕೊಳ್ಳಿ. ಅದು ಅವ್ರು ಏನು ನೇಮ ತರ್ತಾರೆ, ಏನು ಜಾರಿ ತಂದ್ರು, ಎಲ್ಲ ಮಾಲೀಕರು ಎಲ್ಲ ಬೇಕರಿಯವರು ಆ ಕಟ್ಟಲಿಕ್ಕೆ ಅವರು ಸಿದ್ಧ ಇದ್ದಾರೆ ಸರ್. ಓಕೆ, ಎಸ್ ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದು ರೀತಿಯಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎನ್ನುವಂಥ ರೀತಿ ದೊಡ್ಡ ದೊಡ್ಡ ಉದ್ದಿಮೆಯನ್ನು ನಡೆಸ್ಕೊಂಡವರು ಇನ್ನೂ ಕೂಡ ವಾಣಿಜ್ಯ ತೆರಿಗೆಯನ್ನ ಕಟ್ಟದೆ ಆಟ ಆಡಿಸ್ತಾ ಇದ್ದಾರೆ ತೆರಿಗೆ ಇಲಾಖೆ ಅಧಿಕಾರಿಗಳನ್ನ. ಆದರೆ ಯಾವುದೋ ಬೇಕರಿಗೆ ಹೋಗ್ತಾರೆ, ಯಾವುದೋ ಕಾಂಡಿಮೆಂಟ್ಸ್ಗೆ ಹೋಗ್ತಾರೆ, ಯಾವುದೋ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗೆ ಹೋಗ್ತಾರೆ, ಅಲ್ಲಿ ನೋಟಿಸ್ ಅನ್ನ ಕೊಟ್ಟು ತೆರಿಗೆ ವಸೂಲಿಯನ್ನು ಮಾಡುವಂತ ಕೆಲಸವನ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವ್ಯಾಪಾರಿಗಳಿಗೆ ಬಂದಿರುವಂತಹ ನೋಟಿಸ್ ವಿಚಾರವಾಗಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾಕೆ ನೋಟಿಸ್ ಅನ್ನ ಕೊಟ್ರಿ 2021 ಅಥವಾ 22 ಅಲ್ಲಿಂದ 25ರ ತನಕ ನಿಮ್ಮ ವ್ಯವಹಾರದ ಕುರಿತಂತೆ ನೀವು ತೆರಿಗೆಯನ್ನ ಕಟ್ಟಬೇಕು ಅಂತೇಳಿ ಬಂದಿರುವಂತ ನೋಟಿಸ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದೇ ಸಮನೆ ಹೇಗೆ ಈಗ ನೋಟಿಸ್ ಅನ್ನ ಕೊಟ್ರೆ ಹೇಗೆ ಎನ್ನುವಂಥದ್ದಾಗಿ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ರಂಗಸ್ವಾಮಿ ಅವರೇ, ಸಿಕ್ಕಾಪಟ್ಟೆ ಜನ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈ ನೋಟಿಸ್ ಬಂದಿದೆ ಎನ್ನುವಂಥದ್ದಾಗಿ ಗೊತ್ತಾಯ್ತು ನನಗೂ ಕೂಡ. ಈ ನೋಟಿಸ್ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ? ನೀವು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರ? ಅವ್ರು ಏನೇ ಹೇಳಿದ್ರು ನಿಮ್ಗೆ? ಇವಾಗಲೇ ನಾನು ಮೇಲೆ ವಾಣಿಜ್ಯಕ್ಕಿಂತ ಮೇಲೆ ನಾನು ಅಲ್ಲೇ ದಿಲ್ಲಿಲಿ ಚರ್ಚೆ ಮಾಡಿದ್ದೀನಿ ಇದ್ರ ಬಗ್ಗೆ. ಓಕೆ, ಬೀದಿ ಬದಿ ವ್ಯಾಪಾರಿಗಳು GST ಮಾಡಿಸ್ಕೊಳ್ಳಿ ಅಂತೇಳಿ ಚರ್ಚೆ ಬಂತು. ಏಕೆಂದರೆ ಛತ್ತೀಸ್ಗಢ ಮತ್ತು UP ನಾವು ಇಡೀ ಭಾರತ ದೇಶದಂತ 2 days 3 days ಮೀಟಿಂಗ್ ಮಾಡ್ತಾ IAS ಆಫೀಸರ್ ಕರೆಸಿ ಇದ್ರ ಬಗ್ಗೆ ಚರ್ಚೆ ಆಯ್ತು ಅಲ್ಲೇ. ಅಲ್ಲಿ ಛತ್ತೀಸ್ಗಢ ಮತ್ತು ಉತ್ತರ ಪ್ರದೇಶ ಒಬ್ಬ ಸ್ಟ್ರೀಟ್ ವೆಂಡರ್ಸ್ ಅವರೆಲ್ಲ ವ್ಯಾಪಾರ ಮಾಡಿರ್ತಕ್ಕಂಥವ್ರು 25-30 ಲಕ್ಷದ ಇದ್ರ ಬಗ್ಗೆ ಚರ್ಚೆ ಆಯಿತು. ನಮಗೆ ಇವತ್ತು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಇವಾಗಲೇ ನಮಗೂ ನೋಟಿಸ್ ಬಂದಿದೆ. ಇದನ್ನ ನೀವು ಬೀದಿ ಬದಿ ವ್ಯಾಪಾರಿಗಳು ಯಾರು ವಹಿವಾಟು ಎಷ್ಟು ಮಾಡ್ತಾರೆ GST ಮಾಡಿಸ್ಕೊಳ್ಳಿ ಅಂತ ಹೇಳಿ ಚರ್ಚೆ ಮಾಡಿದ್ರಲ್ಲಿ. ನಾವು ಅದಕ್ಕೆ ಒಪ್ಪಲಿಲ್ಲ. ಅವತ್ತು ಜೀವನ ಮಾಡುವಂಥ ಪ್ರತಿನಿಧಿಗಳು ನಾವು ಇದನ್ನು ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ ಸರ್, ನಾವು 200-300 ಏನಾಗುತ್ತೆ ಅಂದರೆ ಒಬ್ಬ ಖರೀದಿ ಮಾಡಬೇಕಾದ್ರೆ ಬಟ್ಟೆ ನಾವು ಬರೀ 5,000-10,000 ತರೋಕ್ಕಾಗೋದಿಲ್ಲ. ನಾವು ತರಬೇಕಾದ್ರೆ 50-1 ಲಕ್ಷ ರೂಪಾಯಿ ನಾವು ತರಬೇಕು ಬಟ್ಟೆ ಐಟಮ್. ಒಂದು ವಾರಕ್ಕೆ ನಾವು ತಂದ್ಬಿಡ್ತೀವಿ, ಇಲ್ಲ ಅಂದ್ರೆ ಒಂದು 3 ದಿನಕ್ಕೆ ತರ್ತೀವಿ. ಆಪಲ್ ನಾನು ಆಕ್ಚುಲಿ 1 ಬಾಕ್ಸ್ ತರೋಕ್ಕಾಗಲ್ಲ, ಮಿನಿಮಮ್ 5 ಥರ ವೆರೈಟಿ ತರಬೇಕು, 5 ಬಾಕ್ಸ್ ತರಬೇಕು. ಅಲ್ಲೇ ನಮ್ಮ ದುಡ್ಡು ಹೋಗ್ತು, ನಾನು ಸಾಲ ಮಾಡಿ ಕತ್ಕೊಂಡ್ಬಂದಿರ್ತೇವೆ, ನನಗೆ ಗೊತ್ತಿರೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ನಾನು ಬಂಡವಾಳ ಹಾಕ್ತೀನಿ, ನನಗೆ ಸಿಗೋದು ಕಮ್ಮಿ ರೇಟ್. ಒಂದು ಟಾಪ್ಗೆ ಮಿನಿಮಮ್ 150 ರೂಪಾಯಿ 180 ರೂಪಾಯಿ ಬೀಳುತ್ತೆ. ನಾವು 200 ರೂಪಾಯಿ 20 ರೂಪಾಯಿ 10 ರೂಪಾಯಿ ಇಟ್ಕೊಂಡು ಮಾಡ್ತೀವಿ ಒಂದು ಟಾಪ್. 1 kg ಹಾಪೋಲ್ಗೆ ನಾವು 150 ರೂಪಾಯಿ 170 ರೂಪಾಯಿ ಇರ್ತದೆ. ಅದಕ್ಕೊಂದು 5 ರೂಪಾಯಿ 10 ರೂಪಾಯಿ ಇಟ್ಕೊಳ್ಳೇಬೇಕು. ಅಲ್ಲಿ ಡ್ಯಾಮೇಜ್ ಪೀಸ್ ಬರ್ತದೆ, ಡ್ಯಾಮೇಜ್ ಕೊಳತೋಗುತ್ತೆ, ತರಕಾರಿ ಆಗಿರ್ಬೋದು, ಹೂವು ಆಗಿರ್ಬೋದು, ಇವೆಲ್ಲ ಬರುತ್ತೆ. ಇದನ್ನ ಚರ್ಚೆ ಮಾಡಿದಾಗ ಅವ್ರು ಏನು ಹೇಳಿದ್ರು, ನೀವು ಹೆಂಗೆ ಟರ್ನ್ ಓವರ್ ಮಾಡ್ತೀರಾ ಅಂದ್ರೆ ಫೋನ್ ಪೇ ಗೂಗಲ್ ಪೇ ನಾವು ಟರ್ನ್ ಓವರ್ ಮಾಡ್ತೀವಿ. ಈಗೆಲ್ಲ ಕ್ಯಾಶ್ ಯಾರು ಇಲ್ಲ, ಒಂದು ಬೆಂಕಿ ಪಟ್ಟ ತಂದ್ರು 1 ರೂಪಾಯಿ ಅದು ಮಾಡಲೇಬೇಕು. ಅದಕ್ಕೆ ಟ್ರಾನ್ಸಾಕ್ಷನ್ ಹಿಂಗೆ ಆಗಿ ನಾನು ಖರೀದಿ ಮಾಡೋದು ಹೋಗ್ಬೇಕು, ಬೇರೆ ಕಡೆ ಟರ್ನ್ ಓವರ್ ಮಾಡೋದು ಎಲ್ಲ ಬ್ಯಾಂಕ್ ರೆಕಾರ್ಡಿಂಗ್ ಆಗುತ್ತೆ, ಅದು ಕಳಿಸ್ತಾರೆ, ಆಫೀಸಿಗೆ ಕಳಿಸ್ತಾರೆ. ಇದನ್ನ ಚರ್ಚೆ ಮಾಡಿದ್ರೆ ಆಯ್ತು, ನಿಮ್ಮ ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಟರ್ನ್ ಓವರ್ ಮಾಡ್ತೀರಾ ಅದೊಂದು ಪಟ್ಟಿ ಕೊಡಿ ಅಂತ ಹೇಳಿದ್ರು. ಕೇಳಿದ್ರು ಆಫೀಸರ್ಸ್, IAS ಆಫೀಸರ್ ಡೆಲ್ಲಿಲಿ. ಇದು 3-4 ನನ್ನ ಪ್ರೂಫ್ ಇದೆ.
3-4 ದಿನ ಡೆಲ್ಲಿ ನಾನು 3-4-5 ಕಂಟಿನ್ಯೂ ಮೀಟಿಂಗ್ ಆಯಿತು. ಇವಾಗ ಅದ್ರ ಬಗ್ಗೆ ನಾವು ಏನು ಮಾಡ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ನಾವು ಲೆಟ್ರ್ ಬರಿತಾ ಇದ್ದೀವಿ ಮೋದಿಯವರಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಸಚಿವರಿಗೆ. ಈ ಥರ ಬೀದಿ ಬದಿ ವ್ಯಾಪಾರಿಗಳಿಗೆ ನೀವು ಈ ಥರ GST ಎಲ್ಲಿ ನಮ್ಮದು ಯಾವುದೇ ರಾಜ್ಯ ಸರ್ಕಾರ ಆಗಿರ್ಬೋದು, ನಾವು ಬರೀ ಕರ್ನಾಟಕ ಮಾತ್ರ ಹೊರತುಪಡಿಸಲ್ಲ ಅಂದಿಲ್ಲ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾವು ಅದನ್ನ ನಾವು ಸಂಪೂರ್ಣವಾಗಿ ಆವ ಸ್ಟೇಟ್ ಲೀಡರ್ಗಳೆಲ್ಲ ನಾವು ನರೇಂದ್ರ ಮೋದಿ ಅವರಿಗೆ ಅಲ್ಲ ಸರ್, ಈಗ ನೋಟಿಸ್ ಬಂದಿರೋದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯಿಂದ, ರಾಜ್ಯ ಸರ್ಕಾರನೇ ಕೇಳ್ಬೋದಲ್ಲ ಸರ್? ಕೇಳಬಹುದು. ನಾನು ಅವ್ರಿಗೂ ಲೆಟರ್ ಕೊಡ್ತಾ ಇದ್ದೀವಿ, ಅವ್ರನ್ನೂ ನಾವು ಇದು ಮಾಡಿ ಎಚ್ಚೆತ್ಕೊಂಡಿದ್ದೀವಿ. ನಮ್ಮ ಕಡೆಯಿಂದ ಬಂದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಬಂದಿರತಕ್ಕಂಥದ್ದು ತಿಳಿಸಿದ್ದಾರೆ ಅವರು. ನೀವು ನಂತರ ಅವ್ರ ಹತ್ರ ಕೇಳಿದಾಗ ನಾವು ಕಳಿಸಿಲ್ಲ, ರಾಜ್ಯದವ್ರು ಕಳಿಸಿದ್ದು ಅಂತ ಹೇಳಿದ್ರೆ ಸರ್? ಇಲ್ಲ ಇಲ್ಲ, ಅದು ಹೇಳಿದ್ದಾರೆ ಸರ್. ನಾವು ಶಾಲಿನಿ ರಜನೀಶ್ ಇದ್ರಲ್ಲ ಮುಖ್ಯಮಂತ್ರಿ, ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅವ್ರಿಗೂ ಹೋಗಿ ನೋಡಿಬಿಟ್ಟು ಅವರಿಗೂ ನಾವು ಕೊಟ್ಬಿಟ್ಟು ಮನವರಿಕೆ ಮಾಡಿ ಕೇಳಿದೀವಿ. ಇದು ನಾವು ತಪ್ಪು ಮಾಡಿಲ್ಲ, ನಮಗೆ ದಿಢಾರಾಗಿ ಹಿಂಗೆ ಕೊಟ್ಟಿದ್ದಾರೆ ಆಯ್ತಾ. ಇದ್ರ ಬಗ್ಗೆ ನೀವು ಒಂದು ಗಮನ ಹರಿಸ್ಬಿಟ್ಟು ನಮಗೆ ಒಂದು ಪರಿಶೀಲನೆ ಮಾಡ್ಕೊಡಿ ಅಂದಾಗ ಅವ್ರು ಏನು ಹೇಳಿದ್ರು ಗೊತ್ತಾ ಸರ್, ಅಲ್ಲಿನ ಆಫೀಸರ್ಸ್ಗಳು, ಇದು ನಮ್ಗೆ ಸಂಬಂಧಪಡಲ್ಲ, ಕೇಂದ್ರಕ್ಕೆ ಬರ್ತಂದ್ರು. ನಾನು ಕೇಳೋದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇಬ್ಬರಿಗೂ ಅರ್ಧ ಪರ್ಸೆಂಟ್ ಲಾಭ ಬರ್ತದೆ. ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಏಕೆಂದ್ರೆ ಇವತ್ತು ನನಗೆ ಗೊತ್ತಿರೋ ಪ್ರಕಾರವಾಗಿ ಸರ್, ಇವತ್ತು ನಮ್ಮ ಭಾರತ ದೇಶದಲ್ಲಿ 65 ಲಕ್ಷ ಜನ ಇದ್ದಾರೆ. ಇವತ್ತು ನಮ್ದು ಟ್ಯಾಕ್ಸ್ ಇನ್ಕಮ್ ಬಸ್ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಹೋಗ್ತದೆ. ಇಡೀ ಭಾರತ ದೇಶದಲ್ಲಿ ಕೋಟಿಗಟ್ಟಲೆ ವ್ಯಾಪಾರಿಗಳಿದ್ದಾರೆ. ಪ್ರತಿ ಒಂದು ಖರೀದಿ ಮಾಡೋದು ಇವತ್ತು ಯಾಕೆ ಇವತ್ತು 10 ರೂಪಾಯಿ 20 ರೂಪಾಯಿ ಎಲ್ಲ ನೋಟ್ ಯಾಕೆ ಬ್ಯಾನ್ ಆಗ್ತದೆ? ಇದು ಒಂದು ಕಂಪ್ಲೀಟ್ ಎಲ್ಲ ಪಿನ್ ತಗೋತಾ ಇದ್ರೆ. ಬ್ಯಾಂಕ್ ಯಾವಾಗ ಸೃಷ್ಟಿಕರ್ತವಾಗಿ ಎಲ್ಲ ಒಂದು ಬ್ಯಾಂಕ್ ಮಾಡಿದ್ರೋ ನಾವಲ್ಲಿ ಕುರಿಗೆ ಬಿದ್ದಂಗೆ ಬಿದ್ದು. ಈಗ ನಾವು ಕಟ್ಟಣ, ನಮ್ದು ಜಾಸ್ತಿನ ಏನೋ ದೊಡ್ಡ ಬಿಸ್ನೆಸ್ ಆದ್ರೆ ನಾವು GST ಮಾಡಿಸ್ಕೊಳ್ಳೋಣ, ಕಟ್ಟಣ. ನಾವು ತಿನ್ನೋ ಆಯ್ಕೆ ತಿನ್ನಾಗ 100, 200, 500 ರೂಪಾಯಿ ಸಂಪಾದನೆ ಮಾಡ್ತಾ ಇರುವಾಗ ಇಬ್ಬರು ಕಡೆ ಕೇಂದ್ರದ ಈ ಕಡೆ ರಾಜ್ಯದ ಹೊಡೆದಾಗ ನಾವು ಇರ್ಬೇಕು, ಪ್ರಾಣ ಕಳ್ಕೋಬೇಕಾ ಪರಿಸ್ಥಿತಿ ಬರುತ್ತೆ. ನನಗೆ ಒಂದು ಗೊತ್ತಿರೋ ಪ್ರಕಾರವಾಗಿ ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬಹಳ ಹೋಗ್ತಾ ಇದೆ. ಕ್ವಶನ್ ಮಾಡಿದ್ದೀನಿ ನಾನು. ಆಮೇಲೆ ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ಹೋಗ್ತಾ ಇದೆ, ಸಮನಾಗಿ ತೆರಿಗೆ ಹಂಚಿಕೆ ಆಗುತ್ತೆ. ಆದ್ರೆ ಇದು ಕೇಂದ್ರ ಸರ್ಕಾರ ಕಳಿಸಿರ್ತಕ್ಕಂಥ ನೋಟಿಸ್. ಬ್ಯಾಂಕ್ ಯಾರ ಎಂಡವರಲ್ಲಿದೆ? ಕೇಂದ್ರ ಸರ್ಕಾರ ಇದೆ. ಅವ್ರದ್ದು UP ಮತ್ತು ಪ್ರದೇಶ ಯಾವ್ದು ಕೊಟ್ಟಿದ್ದಾರೆ ಅವರೆಲ್ಲ ವಾಚ್ ಮಾಡ್ತಾರೆ. ಎಲ್ಲ ಪ್ರೈವೇಟ್ ಕೊಟ್ಟಿದ್ದಾರೆ, ಭಾರತ್ ಫೇ, ಗೂಗಲ್ ಫೇ, ಫೋನ್ ಫೇ, ದೊಡ್ಡ ವ್ಯಕ್ತಿಗಳು ಕೊಟ್ಟಿದ್ದಾರೆ, ಬಡವರು ಕೊಟ್ಟಿಲ್ಲ. ಇದೆಲ್ಲ ದೊಡ್ಡ ವ್ಯಕ್ತಿ ಕೊಟ್ಟು ಅವರೆಲ್ಲ ಕಳಿಸಿ ಇದು ಕಳಿಸ್ತಾರೆ, ತೆರಿಗೆ ಆಫೀಸಿಗೆ ಕಳಿಸ್ತಾರೆ. ಆ ತೆರಿಗೆ ಆಫೀಸ್ ಏನ್ ಮಾಡ್ತಾರೆ, ಆ ರಾಜ್ಯಕ್ಕೆ ಕಳಿಸ್ತಾರೆ, ನಿಮ್ಮಲ್ಲಿ ಇಷ್ಟ ಅವ್ರು ಇವರಿಂದ ಅಲ್ಲಿ ನೋಟಿಸ್ ಕಳಿಸ್ತಾರೆ. ಇದನ್ನ ಮಾಡ್ಬೇಕಾದ್ರು ನರೇಂದ್ರ ಮೋದಿಜಿ ಅವರು ಕುಂತ್ಕೊಂಡು ಎಚ್ಚೆತ್ಕೊಂಡು ಮುಂಚೆ ಯಾವ ರೀತಿ ಇತ್ತು ಹಣ ಟ್ರಾನ್ಸಾಕ್ಷನ್ ಇತ್ತು ಅದು ಬಂದೇ ಬರ್ತದೆ ಸರ್. ಇವತ್ತು ಎಲ್ಲ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ, ಹೂ ಕಟ್ಟೋರು, ಹೋಲ್ಸೇಲ್ ತರೋರು ಮಾಡೋರು, ಫೋನ್ ಪೇ, ಗೂಗಲ್ ಪೇ ನಮಗೆ ಬೇಡ ಅಂತೇಳಿ ಹಿಂದೆ ಪರಿಸ್ಥಿತಿ ಬರ್ತದೆ ಸರ್. ಇದು ಹಿಂದೆ ಏನು ಹಳೆ ಸ್ಟೈಲಿಗೆ ಬರ್ತಲ್ಲ, ಸೇಮ್ ಇದೇ ಪರಿಸ್ಥಿತಿ ಬರುತ್ತೆ. ಚಿಲ್ಲರೆ ವ್ಯಾಪಾರ. ಅದಕ್ಕೆ ಇವತ್ತು 10 ರೂಪಾಯಿ 20 ರೂಪಾಯಿ ನೋಟ್ ಬಿಟ್ಟಿಲ್ಲ ಬಿಡುಗಡೆಗೆ. ಎಲ್ಲಿ ಟ್ರಾನ್ಸ್ ಬರ್ತಾ ಇಲ್ಲ ಇತ್ತೀಚೆಗೆ. ಸೆಂಟ್ರಲ್ ಗೌರ್ಮೆಂಟ್ ಬಿಡ್ಬೇಕದ, ಯಾಕೆ ಬಿಡ್ತಾ ಇಲ್ಲ? ಅದಕ್ಕೆ ಎಲ್ಲ ಫೋನ್ ಪೇ 1 ರೂಪಾಯಿಂದ ಇದು ಯಾಕೆ ಅಂದ್ರೆ ನಾನು ಇದು ಜಿ ನ್ಯೂಸ್ಗೆ ಒಂದು ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವಾಹಿನಿ ಮುಖಾಂತರವಾಗಿ ಇಡೀ ಭಾರತ ದೇಶದಂತ ಇಡೀ ಇದರಿಂದ ಸೆಂಟ್ರಲ್ ಗೌರ್ಮೆಂಟ್ ಎಚ್ಚೆತ್ತುಕೊಂಡು ಆವ ರಾಜ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಚಾಟಿ ಬೀಸ್ಲಿ, ಯಾವುದೇ ಕಾರಣಕ್ಕೂ ಇದನ್ನ ಪರಿಶೀಲನೆ ಮಾಡಿ ನೀವು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಲಿ ಅಂತ ಒಂದು ಇದು ಮಾಡ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಪ್ರವೀಣ್ ಶೆಟ್ರೆ, ಈಗ ಕಾಂಡಿಮೆಂಟ್ಸ್ ಆಗಲಿ, ಬೇಕರಿ ಆಗಲಿ, ಬೀದಿ ಬದಿ ವ್ಯಾಪಾರಿಗಳಾಗಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳನ್ನ ಕೇಳೋಕೆ ಯಾರು ಕೂಡ ಬಂದಿಲ್ಲ. ನಾನು ಬೆಂಗಳೂರಲ್ಲೇ ನೋಡಿದ್ದೆ, ಯಾವುದೋ ಒಂದು ಕಾಂಡಿಮೆಂಟ್ಸಿಗೆ ಬರ್ತಾರೆ, ಅಲ್ಲಿರುವಂಥ ಎದುರುಗಡೆ ಇರುವಂಥ ಗಾಜನ್ನ ಒಡೆದು ಹಾಕ್ತಾರೆ, ಸಿಗರೇಟ್ ಕೊಟ್ಟಿಲ್ಲ ಅಂತೇಳಿ. ಹೀಗೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರಿ. ಅಂಗಡಿ ಮುಂಭಾಗದಲ್ಲಿ ಸಿಗರೇಟ್ ಮಾರಾಟ ಮಾಡೋಂಗಿಲ್ಲ ಅಥವಾ ಸಿಗರೇಟ್ ಸೇದೋಂಗಿಲ್ಲ, ಅದಕ್ಕೂ ಬಂದು ಪೊಲೀಸರು ಫೈನ್ ಹಾಕ್ತಾರೆ. ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಅನುಮತಿ ಇದೆ, ಸಿಗರೇಟ್ ಮಾರೋರಿಗೆ ಅನುಮತಿ ಇಲ್ಲ. ಇಲ್ಲಿ ಸಮಸ್ಯೆಗಳ ಬಗ್ಗೆ ಯಾರಾದರೂ ಬಂದು ಕೇಳಿದಾರ ಸರ್ ನಿಮ್ಮ ಹತ್ರ? ಖಂಡಿತವಾಗಿಯೂ ಇಷ್ಟ ತನಕ ಯಾರೂ ಕೂಡ ಇದಿಲ್ಲ. ನಮ್ಮ ಸಂಘಟನೆ ಮುಖ್ಯಸ್ಥರು ರವಿ ಶೆಟ್ಟಿ ಇದ್ದಾರಲ್ಲ, ಅವರು ಒಂದು ನಮ್ಮ ಇದು ಲಾಸ್ಟ್ ಟೈಮ್ ಒಂದ್ಸತಿ ಮೀಟಿಂಗ್ ಎಲ್ಲ ಮಾಡಿಬಿಟ್ಟು ಎಲ್ಲರ ಜನ ಒಗ್ಗೂಡಿಸಿ ಇದ್ರ ಬಗ್ಗೆ ಒಂದು ಎಲ್ಲರಿಗೂ ಅರಿವು ಮೂಡಿಸಿದ್ರು ಒಂದ್ಸಲ. ಆವಾಗ ಎಲ್ಲ ಕೆಲವೊಂದು ಮಾತುಗಳೆಲ್ಲ ಬಂತು, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕಂತ. ಇವಾಗ BBMP ಸಮಸ್ಯೆ, ಪೊಲೀಸ್ನವ್ರದ್ದು ಎಲ್ಲ ಆದರೆ ರೌಡಿ ಪರೋಡಿಗಳು ಅವ್ರದ್ದೆಲ್ಲ ಕಾಟ, ಎಲ್ಲರನ್ನ ನಿಭಾಯಿಸ್ಕೊಂಡು ಮನೆಗೆ ಹೋಗೋ ಸಾಯಂಕಾಲ ಸುಸ್ತಾಗಿರುತ್ತೆ ನಮಗೆ. ಆದರೂ ಕೂಡ ಕೇಳೋರು ಯಾರಿಲ್ಲ. ಆದರೆ ಏನಾಗುತ್ತೆ, UPಯಲ್ಲಿ ಟ್ರಾನ್ಸ್ಲೇಷನ್ ಆಗಿದ್ದ ಮಾತ್ರ ಗೌರ್ಮೆಂಟ್ ಗಮನಿಸ್ತಾ ಇದೆ.
ಇದೇನಾಗುತ್ತೆ ಪ್ರಭಾವ ಬೀರುತ್ತೆ ಸರ್. ಇವಾಗ ಒಂದು ಸಾಮಾನ್ಯ ಒಂದು ಮನುಷ್ಯನಿಗೆ, ಒಂದು ಮಧ್ಯಮ ವರ್ಗದವರಿಗೆ ಯಾರಿಗಾದರೂ ಕೂಡ ಒಂದು ಏನಂತ ಹೇಳಿದ್ರೆ ಅವ್ರ ಬಾಡಿಗೆ ಬದುಕಲಿ ಬಿಡಿ, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಬಂದ್ ಮಾಡಿಸಿ ಆಯಿತು, ಸಿಗರೇಟ್ನು ಬಂದ್ ಮಾಡಿಸಿ, ಗುಟ್ಕಾ ಎಲ್ಲ ಸಂಪೂರ್ಣವಾಗಿ ಬಂದ್ ಮಾಡಿಸಿ, ಆಗತ್ತಾ ಮಾಡಿಸಿ, ಯಾರು ಬೇಡ ನಾವು ಬೇರೆ ದಾರಿ ಕಾಣ್ತೀವಿ. ಈಗ ನಮ್ಗೆ ಏನಂತ ಹೇಳಿದ್ರೆ ಅಲ್ಲಿ ಸಿಗರೇಟು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ತಗೊಂಬಂದು ಮಾರಕ್ಕೆ ಹೋದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮಿಂದ ತಗೊಳ್ಳುವಂಥ ಕಸ್ಟಮರ್ನು ಇವ್ರು ಹಿಡ್ಕೊಂಡು ಈ ಥರ ಎಲ್ಲ ಹಿಂಸೆ ಕೊಟ್ಟರೆ ಮುಂದೆ ಹೇಗೆ ಜೀವನ ಮಾಡೋದು? ಈಗ ಒಂದು ಮಕ್ಕಳನ್ನ ಸ್ಕೂಲಿಗೆ ಹಾಕಿರ್ತೀವಿ, ಆ ಮಕ್ಕಳ ಸ್ಕೂಲ್ ಫೀಸು ಅದೆಲ್ಲ ಹೇಗೆ ಕಟ್ಟೋದು ನಾವು? ಇವ್ರು ಏನು ಮಾಡ್ತಾರೆ, ಇವ್ರದ್ದು ಮಾತ್ರ ಹೇಳ್ತಾರೆ, ಉದಾಹರಣೆಗೆ UPI ಪೇಮೆಂಟು ಅದನ್ನ ಇದು ಮಾಡಿ ನಾವು ಅದು ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ಸ್ ಇರುತ್ತೆ, ಅವ್ರು ಹೇಳ್ತಾರೆ. ಆದರೆ ಏನಾಗಿದೆ, ಒಂದು ಮನುಷ್ಯ ಬೆಳಗ್ಗೆ 4:15 ಎದ್ದು 300 ಅಪಾರ್ಟ್ಮೆಂಟ್ಗಳಲ್ಲಿ 300 ಮನೆಗಳೇ ಹಾಲಾಗ್ತಾನೆ. ಅವ್ನಿಗೆ 300 ಮನೆಗೆ ಒಂದು ಅರ್ಧ ಲೀಟ್ರ್ ಲೆಕ್ಕ ಹಾಕಿದ್ರು ಅವನಿಗೆ ಎಷ್ಟು ಸಿಗುತ್ತೆ? ಅವನಿಗೆ 300 ಲೀಟ್ರ್ ಹೋದರೆ 300 ರೂಪಾಯಿ ಸಿಗುತ್ತೆ, 1 ಲೀಟ್ರ್ ಮೇಲೆ 1 ರೂಪಾಯಿ ಅವನಿಗೆ. ಆ 300 ರೂಪಾಯಿಯಲ್ಲಿ ಅವನಿಗೆ UPI ಪೇಮೆಂಟ್ ಇದು ಬಂದಿರೋ ಈ ಟ್ಯಾಕ್ಸ್ ಕಟ್ತಾನೆ, GST, ಅಥವಾ ಅವನು ಮಕ್ಕಳ ಫೀಸ್ ಕಟ್ತಾನ, ಅಥವಾ ಮನೆ ಬಾಡಿಗೆ ಕಟ್ತಾನ, ಹೇಗೆ ಮಾಡೋದು ಅವನ ಸಂಸಾರನ? ಇದನ್ನೆಲ್ಲ ಸ್ವಲ್ಪ ವಿಚಾರ ಮಾಡಿ ಇಷ್ಟದವರಿಗೆ ಏನಾಗಿದೆ ಇದನ್ನೆಲ್ಲ ಮನ್ನಾ ಮಾಡಿಬಿಟ್ಟು 26-27ಕ್ಕೆ ಅವೇರ್ನೆಸ್ ಕೊಟ್ಬಿಟ್ಟು ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಟ್ಟು ಇವರು ಅದ್ರ ಮುಂದೆ ಏನಿದೆ ಅದಾಯ್ತು ಕಟ್ಟೋಣ. 26-27 ಮೇಲೆ ಇವರು ಅವೇರ್ನೆಸ್ ಕೊಟ್ಟು ಈ ಥರದ ಇದಪ್ಪ, ನೀ ಹಾಲು ಮಾರಿ ಇಷ್ಟು ಬರುತ್ತೆ, ಇದು ಮಾರಿ ಇಷ್ಟು ಬರುತ್ತೆ, ಆಯ್ತು ಕೊಡಲಿ, ಎಲ್ಲರಿಗೂ ಅವೇರ್ನೆಸ್ ಬರುತ್ತೆ, ಎಚ್ಚೆತ್ಕೊಳ್ತಾರೆ, ಜನರು ಎಚ್ಚೆತ್ಕೊಳ್ತಾರೆ, ನಾವು ಎಚ್ಚೆತ್ಕೊಳ್ತೀವಿ. ಇವಾಗ ನೋಡಿ, ಬಂದ ಕ್ಯಾಶ್ ಇಲ್ಲ ಅಂದ್ರೆ ಹಾಗೆ ಹೋಗ್ತಾನೆ, ನಾಳೆ ಕೊಡ್ತೀನಿ ಅಂತೇಳಿ ಹೋಗ್ತಾನೆ. ಅವನಿಗೆ ಇನ್ನೂ ಸುಲಭ ಆಯಿತು, ಮೊದಲೇ ಮೋಸ ಮಾಡ್ಲಿಕ್ಕೆ ಬರಲ್ಲ, ಇನ್ನೂ ಸುಲಭ ಆಯ್ತಾನೆ ಪೊರಡಿಗೆ, ಮೋಸ ಮಾಡಿಬಿಟ್ಟು ಹೋಗ್ತಾನೆ. ಯಾರ ಮೇಲೆ ಬಂತು? ಇಲ್ಲಿ UPI ಇಲ್ಲ ಅಂತ ಹೇಳಿದಕ್ಕೆ ನಾನು ಇಡೀ ಅಮೌಂಟ್ ನಾನು ಕಟ್ಟಬೇಕಾಗತ್ತೆ. ನಿಜ ಇದು ಜೀವನ ಮಾಡೋಕೆ ಕಷ್ಟ ಆಗತ್ತೆ ಸರ್. ಏನಕ್ಕೆ ಗೊತ್ತಾ ಸರ್, ಸಣ್ಣ ಪುಟ್ಟ ವ್ಯಾಪಾರಿಗಳು ಮಧ್ಯವರ್ಗ ಸತ್ತೋಗ್ಲಿ ಅಂತಲೇ ಮಾಡಿರೋದು. ಖಂಡಿತ ದೊಡ್ಡ ಬಿಸ್ನೆಸ್ಗಳಿಗೆ ಇಂಪ್ಲಿಮೆಂಟ್ ಆಗಬೇಕು, ದೊಡ್ಡ ಅಫೆಕ್ಟ್ ಆಗಬೇಕು, ಮಾಲ್ನ ಉದ್ಧಾರ ಆ ಥರ ಆಗಬೇಕು ಅನ್ನತಕ್ಕಂಥ ಒಂದು ಸಂವಿಧಾನದಲ್ಲಿ ಇದು ಮಾಡಿಬಿಟ್ಟಿದ್ದಾರೆ. ಇವಾಗ ಏನಾಗಿದೆ, ಮಧ್ಯವರ್ತಿಯರು, ಸಣ್ಣವರ್ತಿ ಇವರೆಲ್ಲ ಇವಾಗ ಕಸ್ಟಮರ್ ಏನು ಮಾಡ್ತಾರೆ, ಹೋಗಪ್ಪ ದುಡ್ಡು ಇಲ್ಲ ನನ್ನ ಹತ್ರ, ಅಫ್ಸಿಯಲ್ಗಳು ಬರ್ತಾರೆ, ಅವರೆಲ್ಲ ಎಲ್ಲ ಫೋನ್ ಪೇ, ಗೂಗಲ್ ಪೇ, ಕ್ಯಾಶ್ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಬೇಡಪ್ಪ ಇಲ್ಲ ಅಂದ್ರೆ ಎಲ್ಲ ಆನ್ಲೈನ್ ಬುಕ್ಸ್ ಮಾಡ್ತಾರೆ. ಒಂದು ಕೊತ್ತಂಬರಿ ಸೊಪ್ಪು ತಗೋರು ಆನ್ಲೈನ್ ಮಾಡ್ತಾರೆ, ಅವ್ರು ಟ್ಯಾಕ್ಸ್ ಅಲ್ಲಿ ಹೋಗ್ಬೇಕಲ್ಲ, ಅವ್ರು ಟ್ರಾನ್ಸಾಕ್ಷನ್. ಇವಾಗ ಏನಾಗುತ್ತೆ ಅಂದ್ರೆ ಈ ಮಧ್ಯವರ್ತಿರು, ಕಾಂಡಿಮೆಂಟ್ಸ್ ಆಗಿರ್ಬೋದು, ಫುಟ್ಪಾತಲ್ಲಿ ಆಗಿರ್ಬೋದು, ಬೇರೆ ವ್ಯಕ್ತಿಗಳು ಈ ಮಧ್ಯವರ್ತಿರು ಇದೆಲ್ಲ ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಾಗರಾಜ್ ಗೌಡ್ರೆ, ಈಗ ಒಂದು ಸಣ್ಣ ಹೋಟ್ಲ್ ಅಂತ ತಗೊಳ್ಳೋಣ, ಆ ಹೋಟ್ಲಲ್ಲಿ ಬಿಲ್ಲಿಂಗ್ ಸಿಸ್ಟಮ್ ಇಲ್ಲ ಅಂತ ತಗೊಳ್ಳೋಣ. ಆ ಹೋಟ್ಲಲ್ಲಿ ಒಂದು ಟೀಗೆ ಆತ GST ಕಟ್ಟಬೇಕು, ಸ್ಟೇಟಿಗೂ ಟ್ಯಾಕ್ಸ್ ಕಟ್ಟಬೇಕು, ಸೆಂಟ್ರಲ್ಗೂ ಟ್ಯಾಕ್ಸ್ ಕಟ್ಟಬೇಕು, 10ರಿಂದ 14 ರೂಪಾಯಿ ಅಂತ ತಗೊಳ್ಳೋಣ. ಎಷ್ಟು ಕಟ್ಟಬೇಕು ಸರ್ ಆತ? ಹೆಂಗ್ ಬಿಲ್ ಕೊಡ್ತಾನೆ, ಹೆಂಗ್ ಲೆಕ್ಕ ಹಿಡಿತಾನೆ, ಹೇಗೆ ಸರ್ ಇದೆಲ್ಲ? ಸರ್ ಈಗ 15 ರೂಪಾಯಿ ಒಂದು ಟೀ ರೇಟ್ ಮಾಡ್ತಾರೆ, 18 ರೂಪಾಯಿ 15 ಮಾಡಿದ್ರೆ ಕೊನೆಗೆ 18ಕ್ಕೆ ಹೋಗ್ತಾರೆ. ಈ 18 ಕರೆಕ್ಟೇ ಟೀ ರೇಟು. ನಿನ್ನ 2 ರೂಪಾಯಿ ಏನು ಮಾಡ್ತಾರೆ, GST CST ಅಂತೇಳಿ ಸೇರಿಸ್ತಾರೆ, ಒಂದೊಂದು 20 ರೂಪಾಯಿಗೆ ಈಗ ರೌಂಡ್ ಫಿಗರ್ ಮಾಡಿಬಿಡ್ತಾರೆ. ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ, ಒಂದು ನಮ್ಮ ಹತ್ರ ಕಲೆಕ್ಟ್ ಮಾಡ್ತಾರೆ, ಅದಕ್ಕೊಂದು ಬಿಲ್ ಕೊಡ್ಬೇಕು ಎಕ್ಸ್ಟ್ರಾ. ಹೌದು, ಅದಕ್ಕೊಂದು ಬಿಲ್ ಕೊಡಬೇಕು. ಅದೇ ಈಗ ನಮ್ಮ ಕಾನ್ವೆಂಟ್ ಸ್ಟೋರನ್ನು 10 ರೂಪಾಯಿ ಟೀ ಕೊಡ್ತಾನೆ ಸರ್, ಅವ್ನು ಎಲ್ಲಿಂದ ಅದಕ್ಕೆ GST CST ಬಿಲ್ ಕೊಡೋಕ್ಕಾಗ್ತದೆ? ಒಂದು ಪರ್ಸ್ ತಿಂತಾನೆ, ಅದಕ್ಕೆ ಎಲ್ಲಿಂದ ಕೊಡೋಕ್ಕಾಗತ್ತೆ? ಅದು ದಿನನಿತ್ಯ ತಂದು ದಿನನಿತ್ಯ ಕೊಡೋದು. ಈಗ ಇವ್ರು ಸಹ ಹೇಳಿದ್ರು, ಹಣ್ಣು ಅವನು 5, 10, 25 ಬಾಕ್ಸ್ ತರಬೇಕಾಗತ್ತೆ, 5 ವೆರೈಟಿ ಅಂದರೆ 25 ಬಾಕ್ಸ್ ತಂದಾಗ ಅದು ಬಂಕಾಗಿ ತಗೊಬರ್ತಾರೆ. ಬಂಕಾಗಿ ಆದಾಗ ಒಂದು ವಾರದವರೆಗೆ ಇಟ್ಕೊಂಡು ಸೇಲ್ ಆಗುತ್ತೆ. ಸೇಲ್ ಆದಮೇಲೆ ಅವ್ರು ಬಂಕಾಗಿ ಅವರು ಅಲ್ಲಿ ಫೋನ್ ಪೇ ಮಾಡ್ಬೇಕಾಗ್ತದೆ, ಯಾಕಂದ್ರೆ ಅವ್ರು ಹಣ ತೊಗೊಳೋದಿಲ್ಲ, ಹಣ ತಗೊಳ್ಳಿ. ಈಗ ನಾವು ಹಣ ಕಲೆಕ್ಷನ್ ಮಾಡಲೇಬೇಕು. ಈಗ ಏನಂದ್ರೆ ಫೋನ್ ಪೇ, ಗೂಗಲ್ ಪೇ ನಾವು ಅಲ್ಲಿದ್ದು ಈಗ ನಾವು ಟರ್ನ್ ಓವರ್ ಮಾಡಿದ್ದಿದೆಯಲ್ಲ ಅದನ್ನು ಸೇರಿಸಿ ಅದಕ್ಕೂ ನಮ್ಗೆ ಇವರು ಇದನ್ನು ಹಾಕಿದ್ದಾರೆ. ಆಯಿತಾ? ಈಗ ನೀವು ನಂಬಲ್ಲ ಸರ್, ಮೊನ್ನೆ ಎಲ್ಲ ಸಿಗರೇಟ್ ಮಾಡಬೇಕಾದ್ರೆ ಭಾರಿ ಹಿಂಸೆ ಕೊಟ್ಟಿದ್ದಾರೆ ಪೊಲೀಸ್ನವರು. ಹೋಗೋರು ಅಲ್ಲಿ ಸಿಗರೇಟ್ ಸೈಯನ್ನು ಇಟ್ಕೊಂಡವರು, ಆಮೇಲೆ ಸಿಗರೇಟ್ ಸೈಜ್ ಮೇಲೆ ಕಾನ್ವೆಂಟ್ ಸ್ಟೋರನ್ನು ಬೇಕ್ರಿಲಿ ಯಾರು ಇದನ್ನು ನೋಡೋದಿಲ್ಲ, ಅವನು ಹಿಡ್ಕೊಂಡಾಯ್ತು. ಅವ್ನು ಏನು ಮಾಲ್ ಹಾಕೊಂಡಿರ್ತಾರೆ, ಸಿಗರೇಟು, ಪಾನ್ ಪರ್ಕ, ಅದನ್ನೆಲ್ಲ ಎತ್ಕೊಂಡ್ರು ಪೊಲೀಸ್ನವರು. ಸೀದಾ ಸ್ಟೇಷನಿಗೆ ತೊಗೊಂಡೋದ್ರು. ಸ್ಟೇಷನಿಗೆ ಹೋಗಿ ಅವನು ಎಳ್ಕೊಂಡೋಗಿ ಕೂರಿಸ್ತಾರೆ. ಆಮೇಲೆ ಯಾರು ಕರೆಯೋಕೆ ಹೋಗ್ತಾರೆ. ಆಮೇಲೆ ಏನು ಗೊತ್ತಾ, ಅವ್ನು ಬಿಟ್ಟು ಕಳಿಸ್ತಾರೆ, ನಾಳೆ ಬಾ ಅಂತಾರೆ, ನಿನ್ನ ಇದನ್ನು ತೊಗೊಂಡು. ನಾಳೆ ಹೋದರೆ ಕೊಡಲ್ಲ, ನಾವು ಕೇಳೋಂಗೂ ಇಲ್ಲ, ಯಾಕೆಂದರೆ ಅದು ಯಾವುದೋ ದೃಢೀಕರಣ ಆಗಿರುವುದಿಲ್ಲ. ಅವರೆಲ್ಲ ಒಂದು ಕಡೆ ಹೋಗಿ ಇದು ಮಾಡ್ತಾರೆ. ಇದರಿಂದನೇ ಎಷ್ಟೊಂದು ನೊಂದೋಗಿವೆ. ಮತ್ತು ಈ ಪುಡಿ ರೋಡಿಗಳು ಇವತ್ತು ಬೆಂಗಳೂರಿನಲ್ಲಿ ಹೇಳಬಾರ್ದು, ಒಂದೊಂದು ಬೇಕ್ರಿಯಲ್ಲಿ ದಿನಕ್ಕೆ ಒಂದಲ್ಲ ಒಂದು ಗಲಾಟೆ ಇದ್ದೇ ಇರ್ತದೆ ಸರ್. ಇಲ್ಲ ಟೀ ಫ್ರೀ ಕೊಡು, ಇಲ್ಲಾಂದರೆ ಸಿಗರೇಟ್ ಫ್ರೀ ಕೊಡು, ಅಥವಾ ಬೇರೆ ಏನೋ ಕೂಡ ಬರ್ಕ ಅಕೌಂಟಿಗೆ ಯಾವ ಅಕೌಂಟ್ ಇದೆ ನಮ್ಮದೇ ಹೇಳೋಕ್ಕಿಲ್ಲ ಅಂತ ಅಷ್ಟು ಕಷ್ಟದಲ್ಲಿ ನಾವಿರ್ತೀವಿ. ಬರ್ಕ ಅಕೌಂಟ್ ಅಂತಂದರೆ ಯಾವ ಬ್ರಹ್ಮನ ಹೆಸರಲ್ಲಿ ಬರೆಯೋದು ಹೇಳಿ? ಆಯಿತಾ? ನಾವೆಲ್ಲ ಈಗ ಏನು ಮಾಡ್ತೀವಿ, ಇವತ್ತು ಕಾನ್ವೆಂಟ್ ಸ್ಟೋರ್ ನಡೆಸೋದು ಬೆಂಗಳೂರಿನಲ್ಲಿ ಭಾರಿ ಕಷ್ಟ ಇದೆ ಸರ್. ಭಾರಿ ಕಷ್ಟ ಇದೆ ಅಂತಂದರೆ ನಾವು ದಿನನಿತ್ಯ ಈಗ ಇವರು ಇಲ್ಲಿ ಹೇಳ್ದಲ್ಲ,
ಹೌದಲ್ಲ. ನಮಗೇನು ಗೊತ್ತಾ ಸರ್, ಇಲ್ಲಿವರೆಗೆ ಆಗಿದ್ದು ಏನೋ, ಮುಂದೆ ಆಗೋದ್ರ ಬಗ್ಗೆ ಇವರು ಮಾಡಲಿ. ಇದನ್ನು ಮನ್ನಾ ಮಾಡಿಬಿಟ್ರೆ ನಮ್ಗೆ ಭಾರಿ ಅನುಕೂಲ ಆಗುತ್ತೆ ಸರ್. ಯಾಕಂತಂದ್ರೆ ಇವರು ಈಗ ಇವ್ರು ಹೇಳಿದ್ರು ಕೇಂದ್ರ ಸರ್ಕಾರದವ್ರು ಇದಕ್ಕಿದೆ, ಕೇಂದ್ರ ಸರ್ಕಾರದವ್ರು ಆಗಿರ್ಬೋದು. ನಾವು ಇಲ್ಲಿ 28 ಜನ ಸಂಸದರನ್ನ ಇಲ್ಲಿಂದ ಆಯ್ಕೆ ಮಾಡಿ ಕಳ್ಸೀವಿ. ಇದು ಕರ್ನಾಟಕಕ್ಕೆ ಒಂದಕ್ಕೆ ಅನ್ಯಾಯ ನಡೀತಾ ಇಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ರಾಜ್ಯಕ್ಕೂ ಇದು ಸಂಬಂಧಪಟ್ಟಿರ್ಬೋದು. ಇಲ್ಲ ರಾಜ್ಯಕ್ಕೆ ನಮ್ಮೂರಿಗೋಸ್ಕರ ಇಲ್ಲಿ ಏನೋ ಕಾಂಗ್ರೆಸ್ ಸರ್ಕಾರ ಇದೆ ಅಂತಾನೆ ಏನಾದರೂ ಒಂದು ಒತ್ತಡ ತರಲಿ, ತಂದ್ರೆ ಒಂದು ಒಳ್ಳೆಯದಾಗುವಂಥ ಕೆಲಸ ಮಾಡಲಿ, ಬೇಜಾರಿರಲ್ಲ. ಈಗ ಅವ್ರನ್ನೂ ನೋಡ್ತೀವಿ, ಯಾರು ಬಿಡಕ್ಕಿಲ್ಲ. ಯಾಕಂದ್ರೆ ಕೇಂದ್ರದ ಮಂತ್ರಿಗಳೆಲ್ಲ ಇದ್ದಾರೆ, ಸಂಬಂಧಪಟ್ಟವರು ಅಲ್ಲಿ ಮಾತಾಡಲಿ ಅಂತ ಅಂದ್ಕೊಂಡು ಅವ್ರ ಹತ್ರ ನಾವು ಮನವರಿಕೆ ಮಾಡ್ತೀವಿ. ಆದರೆ ರಾಜ್ಯ ಸರ್ಕಾರನೂ ಇದಕ್ಕೆ ಸ್ವಲ್ಪ ಇದು ಮಾಡ್ಬೇಕು ಸರ್. ಅವರು ನುಣ್ಸ್ಕೊಳ್ಳುವಂಥ ಕೆಲಸ ಆಗಬೇಕು. ಯಾಕಂದ್ರೆ ಇವ್ರು ಓಟ್ ಹಾಕಿದ್ದಾರೆ, ಇವ್ರು ಯಾರು ಹೊರಗಡೆ ಇರಲ್ಲ. ಇವತ್ತು ನೋಡಿ ಸರ್, ಶ್ರೀಮಂತರು ಬರಲ್ಲ, ಆಫೀಸರ್ಸ್ಗಳು ಬರಲ್ಲ ಓಟ್ ಹಾಕಕ್ಕೆ. ಆಯ್ತಾ, ಬರೋದು ಯಾರು ಗೊತ್ತಾ ಸರ್? ಮಧ್ಯಮದ ವರ್ಗದವರು, ಬಡವರು ಹೇಗೆ ಬರ್ತಾರೆ ಅನ್ನೋದು ನಿಮ್ಗೆ ಹೇಳ್ಬಿಡ್ತೀನಿ. ಅವ್ರಿಗೆ ರೊಕ್ಕ ಕೊಟ್ಟರೆ ಅವ್ರು ಬರ್ತಾರೆ, ಅವ್ರಿಲ್ಲಂದ್ರೆ ಬಂದು ಓಟ್ ಹಾಕೋದಿಲ್ಲ. ಇವರು ಮಧ್ಯಮ ವರ್ಗದವ್ರು ಯಾವುದೂ ಕೇಳೋದಿಲ್ಲ, ಬಂದು ಓಟ್ ಹಾಕ್ತಾರೆ. ಈಗ ಅನಿಸುತ್ತೆ ಅದೇ ತಪ್ಪಾಗ್ತೇನೋ ಅಂತ ತಿಳ್ಕೊಂಡು. ಈಗ ಏನೇ ಸಮಸ್ಯೆ ಆದರೂ ಸಮಸ್ಯೆಯನ್ನು ಬೇಯಿಸೋದು ಮಧ್ಯಮ ವರ್ಗದವರೇ ಆಗಿದೆ. ಎಸ್ ಶೆಟ್ಟರೆ ಮಾತಾಡೋಣ ಮುಂದಿನ ಹಂತದಲ್ಲಿ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಕಾಂಡಿಮೆಂಟ್ಸ್ ಅಥವಾ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಯನ್ನ ಕೇಳೋಕೆ ಯಾವ ಅಧಿಕಾರಿಗಳು ಬರಲ್ಲ, ಸರ್ಕಾರವು ಬರಲ್ಲ. ತೊಂದರೆ ಕೊಡೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಪುಡಿ ರೌಡಿಗಳು, BBMPಯ ಮಾರ್ಷಲ್ಗಳು ಅಥವಾ ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಇವರೆಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ತೊಂದರೆಯನ್ನ ಕೊಡ್ತಾರೆ ಎನ್ನುವಂತ ಆರೋಪ. ಬೀದಿ ಬದಿ ವ್ಯಾಪಾರಿಗಳಿಗೆ ಹೊಸ ಸಮಸ್ಯೆ ಆರಂಭ ಆಗಿರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಸದ್ಯ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ನಾನು ಆಗ್ಲೂ ಕೂಡ ಹೇಳಿದೆ. ಚಿಕ್ಕ ಪುಟ್ಟ ವ್ಯವಹಾರವನ್ನ ನಡೆಸೋರನ್ನ ವಾಣಿಜ್ಯ ತೆರಿಗೆಯವರು ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ. ರಂಗಸ್ವಾಮಿ ಅವರೇ, ಈಗ ದೊಡ್ಡ ದೊಡ್ಡ ಉದ್ಯಮವನ್ನು ನಡೆಸ್ತಾ ಇರೋರನ್ನ ನೋಡಿ, ಸಿಕ್ಕಾಪಟ್ಟೆ ಜನ ತೆರಿಗೆ ಕಳ್ಳಾಟವನ್ನ ನಡೆಸ್ತಾ ಇದ್ದಾರೆ, ಟ್ಯಾಕ್ಸ್ ಅನ್ನ ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಅದರ ಬದಲಾಗಿ ಅವ್ರನ್ನ ಹಿಡಿಯೋ ಬದಲಾಗಿ ಅವ್ರಿಗೆ ನೋಟಿಸ್ ಅನ್ನ ಕೊಡೋದ್ ಬದಲಾಗಿ ಬೀದಿ ಬದಿ ವ್ಯಾಪಾರಿಗಳು ಕೊಡ್ತಾ ಇದ್ದಾರೆ. ಹೇಗೆ ಸರ್? ಇವಾಗ ದೊಡ್ಡ ಹುಲಿಗಳು ಹಿಡಿತಾ ಇಲ್ಲ, ಇಲಿಗಳು ಹಿಡಿತಾ ಇದ್ದಾರೆ. ಹುಲಿಗಳು ಹಿಡಿದ್ರೆ ಅವ್ರಿಗೆ ಅಲ್ಲಿ ಹೋಗುತ್ತೆ, ಇಲಿಗಳು ಹಿಡಿದ್ರೆ ಸಣ್ಣ ಸಣ್ಣ ಕೂಡಿ ಒಂದು ಚಿಕ್ಕ ಕೂಡಿ ಸಮುದ್ರಕ್ಕೆ ಹಾಕ್ಬಿಡ್ಬೋದು. ಇಲ್ಲಿ ಏನಾಗಿದೆ ಅಂದರೆ, ನನ್ನ ಒಂದು ಅನಿಸಿಕೆ, ಸೆಂಟ್ರಲ್ ಗೌರ್ಮೆಂಟು ಫಸ್ಟು ಸ್ಟೇಟ್ ಗೌರ್ಮೆಂಟು ಎರಡೂ ಇದು ಕೂಲಾಕಸು GST 18 ರೂಪಾಯಿ 18 ತೊಗೋತದೆ, 6 ರೂಪಾಯಿ ತೊಗೋತೆ. ಇದನ್ನ ಏನಾಗುತ್ತೆ ಅಂದರೆ, ಟ್ಯಾಕ್ಸು ಇವರು ಅಲ್ಲಿಂದ ಅಫ್ರೇಟ್ ಮಾಡ್ಕೋತಾರೆ. ಇವಾಗ ಇವ್ರು ಸಾರ್ ಒಂದು ಮಾತು ಹೇಳಿದರು, ಅಲ್ಲಿ ಕೇಂದ್ರದಲ್ಲಿ BJP ಇದೆ, ಇಲ್ಲಿ ಕಾಂಗ್ರೆಸ್ ಇದೆ, ಅದ್ರ ಮೇಲೆ ಒತ್ತಡ ಏನಾರು ತರ್ತಾ ಇದ್ದಾರಾ, ಒಂದು ಆಪ್ಷನ್. ಎರಡನೇದು, ನಮ್ಮ ಸಂಸದರು ಇಲ್ಲಿರ್ತಕ್ಕಂಥವರು ಪ್ರತಿಯೊಬ್ಬರು ಚರ್ಚೆ ಮಾಡಬೇಕಾಗತ್ತೆ. ಯಾವುದೇ ಎರಡು ಪಕ್ಷದಲ್ಲಾಗಿರ್ತಕ್ಕಂಥವ್ರು, ನಮ್ಮ ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗಿದೆ, ಇಷ್ಟು ವ್ಯಾಪಾರಿಗಳಿಗೆ ಇಷ್ಟು ಓಟ್ ಇದೆ, ಓಟ್ ಮಾತ್ರ ಕೇಳ್ತಾರೆ. ಓಟ್ ಬೇಕು, ಮಧ್ಯಮ ವರ್ಗದವರು ಬಡವರದೆಲ್ಲ ಓಟ್ ಬೇಕಲ್ಲ, ಅದಕ್ಕೆ ಮಾತ್ರ ಬರ್ತಾರೆ. MP ಧ್ವನಿಗಳು ಧ್ವನಿ ಎತ್ತಬೇಕಾಗತ್ತೆ. ಹಾಗೆ ಕೇಳಿ, ನರೇಂದ್ರ ಮೋದಿ ಅವರು ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಈ ತರ ಮಾಡ್ತಾ ಇದೆ ಅಂತ ಬಾಯಿಂದ ಕೇಳಬೇಕು ನರೇಂದ್ರ ಮೋದಿ ಅವ್ರನ್ನ. ಎರಡೂ ಪಕ್ಷದರೂ ಕೇಳಬೇಕಾಗತ್ತೆ. ಆಮೇಲೆ ಒಂದು ಆಪ್ಷನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ದೊಡ್ಡ ಮಾಲ್ಗಳು, ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ಹೋಟ್ಲು, ಪಾಪ ಚಿಕ್ಕದು ಬಿಡಿ, ಅವೆಲ್ಲ GSTಗಳು ಮನ್ನಾ ಆಗ್ತಾ ಇದೆ. ಸಮಥಿಂಗ್ ಪಾಪ ಇವರೊಂದು ಕಾಂಡಿಮೆಂಟ್ಸ್ ಇಟ್ಕೊಂಡು ಫುಟ್ಪಾತ್ ಅಲ್ಲಿ ಅವ್ರು ಯಾಕೆಂದ್ರೆ ಬೈದಲ್ಲಿ ಕಟ್ಬಿಡ್ತಾರೆ. ನನ್ನ ನಾಳೆ ಏನಾರು ಆಗುತ್ತೆ, ನನ್ನ ಬ್ಯಾಂಕ್ ಅಕೌಂಟ್ ಫುಲ್ ಅಲ್ಲಿ ಅಮೌಂಟ್ ಹಾಕಿದಷ್ಟು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತದೆ. ಅಲ್ಲಿ ಏನು ಮುಲಾಜ್ ನೋಡಲ್ಲ ಬ್ಯಾಂಕು. ನನ್ನ ಇವತ್ತು ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅವ್ರು ನೋಟಿಸ್ ಕೊಡ್ತಾರೆ, ಅಲ್ಲಿ ಬ್ಯಾನ್ ಅಕೌಂಟೇ ಮುಂದೆ ಚಾಲನೆ ಆಗೋದಿಲ್ಲ, ಬ್ಯಾನ್ ಮಾಡ್ಬಿಡ್ತಾರೆ. ನಮ್ದೆಲ್ಲ ಈಗ ಏನ್ ಮಾಡಿದೆ ಕೇಂದ್ರ ಸರ್ಕಾರ, ಹಿಡಿದುಬಿಟ್ಟು ಕಟ್ಟಾಕ್ಬಿಟ್ಟಿದೆ ಬ್ಯಾಂಕ್ನವರು. ಈಗ ಅದಕ್ಕೆ ಹೇಳೋದು, ಅವತ್ತು ಬಡ್ಕೊಂಡ್ರು ಬ್ಯಾಂಕ್ ಎಲ್ಲ, ನಮ್ಮ ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಬರೋಡಾ ಬ್ಯಾಂಕ್ ಆಗಿರ್ಬೋದು, ಇವೆಲ್ಲ ಒಂದು ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಇವೆಲ್ಲ ಕ್ರೋಢೀಕರಿಸಿ ಮಾಡಿದ್. ಇದಕ್ಕೆ ಇದನ್ನ ಇದು ಸುಮ್ಮನೆ ಅಲ್ಲ, ದೊಡ್ಡ ಆನೆಗಳಿದೆ ಇದರಿಂದ, ದೊಡ್ಡ ಆನೆಗಳು ಮರ್ಜ್ ಮಾಡ್ಕೊಂಡು ಗೂಗಲ್ ಪೇ, ಫೋನ್ ಪೇ ಅಲ್ಲಿ ಪ್ರತಿ ಒಂದು ಸರ್ಕಾರಕ್ಕಿಂತ ಇನ್ಕಮ್ ಜಾಸ್ತಿ ಹೋಗುತ್ತೆ. ಇದು ಪ್ರೈವೇಟರ್ ಯಾರು ತಗೊಂಡಿದ್ದಾರೆ? ಅಂದಾನಿ ತಗೊಂಡಿರ್ತಕ್ಕಂಥವ್ರು. ಫೋನ್ ಪೇ, ಗೂಗಲ್ ಪೇ, ಭಾರತ್ ಪೇ, ಇದನ್ನ ಒಂದೊಂದು ಪಿನ್ ಸಹಿತ ಅವ್ರ ಹ್ಯಾಂಡ್ ಓವರ್ಗೆ ಹೋಗುತ್ತೆ. ಇದನ್ನ ಫಸ್ಟ್ ತಡೆ ಹಿಡಿದ್ರೆ, ಫಸ್ಟ್ ಯಾವ ಮುಂಚಿತ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ 1000 ರೂಪಾಯಿ ನೋಟ್ ಚಲಾವಣೆ ಆಗ್ತೈತಲ್ಲ, ಅದು ಬರ್ಲಿ, ಅವಾಗ ಅವ್ರು ಮುಳುಗಿ ಹೋಗ್ತಾರೆ. ಎಷ್ಟು 1 ರೂಪಾಯಿ ಅಂದ್ರೆ ನಾವು 10 ರೂಪಾಯಿ ಮಾಡಿದ್ರೆ 20 ಪೈಸಾ ಲಾಭ. ಯಾರಿಗೆ? ಫೋನ್ ಪೇ, ಗೂಗಲ್ ಪೇ ಅವ್ರು ಇಂಪ್ಲಿಮೆಂಟ್ ಆಗ್ತಾರೆ ಹೊರತು ನಮ್ಮಂತರ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇದು ನಾವು ಹೇಳಕ್ ಇಷ್ಟಪಡ, ದೊಡ್ಡವ್ರನ್ನ ಕೈ ಹಾಕಾಗಲ್ಲ. ಯಾಕೆಂದ್ರೆ ದೊಡ್ಡವ್ರೇ ದೊಡ್ಡ ಮಾಲ್ಗಳು ಇರ್ತವೆ, ದೊಡ್ಡ ಫ್ಯಾಕ್ಟ್ರಿ ಇರ್ತವೆ, ದೊಡ್ಡ ಹೋಟ್ಲುಗಳು ಇರ್ತವೆ, ದೊಡ್ಡ ಸ್ಕೂಲ್ ಇರ್ತವೆ. ತಿನ್ನ ಕೋಳಿಗಳನ್ನ ಕಾಲ್ ಮುರಿದು ಹಾಕ್ಬಿಟ್ರೆ ಕಟ್ಟ ಇದ್ರೆ ನಮ್ಗೆಲ್ಲ ಭಯ. ಇವತ್ತು ಪರಿಸ್ಥಿತಿ ಏನಾಗಿದೆ, ಬೀದಿ ಬದಿಲೇ ಆಗಿರ್ಬೋದು, ಕಾಂಡಿಮೆಂಟ್ಸ್ ತಿಗಾ ಮುಚ್ಚ ಕಟ್ತೀಯ
ನಡಿ ಅರೆಸ್ಟ್ ಮಾಡ್ತೀನಿ ಅಂತಾರೆ. ನಮ್ ಜಮೀನ್ ಮಾರ್ಬೇಕು ಅಲ್ಲಿ ಕಟ್ಟಬೇಕು, ಇಲ್ಲ ಫ್ರೆಂಡ್ ಮಾಡ್ಬೇಕು ಅಲ್ಲಿ ಕಟ್ಟಬೇಕು, ಹಂಚ್ಬೇಕಾಗತ್ತೆ. ಒಂದು ಲೆಕ್ಕದಲ್ಲಿ ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರ ಇದು ನೇರ ಹೊಣೆ ನರೇಂದ್ರ ಮೋದಿ ಮತ್ತು ನಮ್ಮ ಯಾರು ಹಣಕಾಸು ಸಚಿವ ಇದಾರಲ್ಲ, ಇದು ಫಸ್ಟ್ ನಿರ್ಮಲಾ ಸೀತಾರಾಮ್ ಫಸ್ಟ್ ಇವರು ಎನ್ಕ್ವೈರಿ ಮಾಡ್ಬಿಟ್ಟು ಇದೆಲ್ಲ ಸ್ಟಾಪ್ ಮಾಡ್ಬೇಕು ನಿರ್ಮಲಾ ಹಣಕಾಸು ಸಚಿವರು. ಯಾಕೆಂದ್ರೆ ಅದು ಮಾಡಿದ್ರು ಮಾತ್ರ ಕರ್ನಾಟಕದಿಂದ ಆರ್ಸ್ ಕಳ್ಸಿರೋದು ಅದನ್ನ ಅರ್ಥ ಮಾಡ್ಕೊಂಡು ನನ್ನ ಊರಿನ ಜನಕ್ಕೆ ಅನ್ಯಾಯ ನಡೆದಿದೆ, ಈ ಕೂಡಲೇ ಅದನ್ನ ರದ್ದು ಮಾಡ್ಲಿ ಅಂತ ಕಳಿಸಿ ಲೆಟರ್. ಯಾಕಾಗಲ್ಲ, ರಾಜ್ಯ ಸರ್ಕಾರ ಮಾಡೇ ಮಾಡ್ತದೆ. ನಾನು ಈ ಬೀದಿ ಬದಿ ವ್ಯಾಪಾರಿಗಳಿಗೆ ನಿಮ್ಮ ಚಾನಲ್ ಇಂದ ಒಂದೊಂದು ಹೇಳ್ತಾ ಇದ್ದೀನಿ, ಇವತ್ತು ನಾವು ಹೋರಾಟ ಮಾಡ್ತೀವಿ. ನಾನು ಎಲ್ಲ ದೃಢೀಕರಿಸ್ಕೊತಾ ಇದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ಗೂ ನಾವು ಮನವಿ ಕೊಡ್ತೀವಿ, ಸ್ಟೇಟ್ ಗೌರ್ಮೆಂಟ್ಗೂ ಮನವಿ ಕೊಡ್ತೀವಿ. ಯಾರ್ಯಾರ್ದು ಎಷ್ಟೆಷ್ಟು ದಾಖಲೆಗಳನ್ನ ನೋಟಿಸ್ ಬಂದಿದೆ ಅದೆಲ್ಲ ಕ್ರೋಢೀಕರಿಸಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡಕ್ಕೂ ನಾನು ಮನವಿಯನ್ನ ಕೊಡ್ತೀನಿ. ನಾನು ಬೀದಿ ಬದಿ ವ್ಯಾಪಾರಿಗಳಿಗೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವತ್ತಿನ ನನಗೆ ಸುಮಾರು ಫೋನ್ ಕರೆಗಳು ಮತ್ತು ವಾಟ್ಸಾಪ್ ಮುಖಾಂತರ ಆಗ್ತಾರೆ. ಸರ್ ನಮಗೆ ಬೇಡ ಸರ್, ಇದು ನಾನು ನೆಮ್ಮದಿಯಾಗಿ ಅನ್ನ ಗಂಜಿನ ಊಟ ಮಾಡ್ಕೊಂಡು ನಾಳೆ ನಮ್ಮನೆ ರೇಟ್ ನಾವಿಲ್ಲಿಂದ ಹೋಗ್ಬೇಕು, ನಾವು ಯಾವತ್ತು ಫೋನ್ ಪೇ ಗೂಗಲ್ ಪೇ ಬೇಡ ಅಂತ ಹೇಳಿ ಇವತ್ತು ಅಂತರ್ ಯಾರ್ಯಾರು ಇದ್ರೆ ಎಲ್ಲಿ ಇಡೀ ರಾಜ್ಯದಲ್ಲಿ ನಾವು ಬ್ಲಾಕ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೆಲ್ಲ ಮಾಡಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಎಲ್ಲ ಕಡೆಯಲ್ಲಿದ್ದಾರೆ. ಅವರು ಎಲ್ಲೆಲ್ಲಿದ್ರೆ ಆ ಮಾಹಿತಿ ಕೊಟ್ಟರೆ ನಾನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮನವಿಗೆ ಅಫೆಕ್ಟ್ ಮಾಡ್ತೀವಿ. ಶುಡ್ರೆ, ಈಗ ಸಿಕ್ಕಾಪಟ್ಟೆ ಜನರಿಗೆ ನೋಟಿಸ್ ಬಂದಿದೆ ಎನ್ನುವಂಥದ್ದಾಗಿ ನನ್ಗೆ ತಿಳಿದಂಥ ಮಾಹಿತಿ. ಇವರೆಲ್ಲರೂ ನೋಟಿಸ್ ಸಂಬಂಧ ವಾಣಿಜ್ಯ ತೆರಿಗೆ ಇಲಾಖೆ ಕಚೇರಿಗೆ ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಹೇಳಿದ್ದಾರೆ ಸರ್ ಇವ್ರ ಜೊತೆಯಲ್ಲಿ? ಆ್ಯಕ್ಚುಲಿ ತುಂಬ ಜನ ವಿಚಾರಿಸಿ ಟ್ರೈ ಮಾಡಿದ್ದಾರೆ. ಕೆಲವರು CA ಚಾರ್ಟರ್ಡ್ ಅಕೌಂಟ್ ಅವ್ರನ್ನೆಲ್ಲ ಹಿಡ್ಕೊಂಡು ವ್ಯವಹಾರ ಮಾಡ್ಲಿಕ್ಕೆ ನೋಡಿದ್ದಾರೆ. ಇದೀಗ ವಿಚಾರಿಸಲಿಕ್ಕೆ ಹೋದ್ರೂ ಒಂದು ರೀತಿ ಸಮಸ್ಯೆ ಸೃಷ್ಟಿಯಾಗುತ್ತೆ ಸರ್. ಯಾಕಂತ ಹೇಳಿದ್ರೆ ಈಗ ವಿಚಾರಿಸಕ್ಕೆ ಹೋದಾಗ ನೀವು 1% ಕಟ್ಟಿ 1 ವರ್ಷದ ಕಟ್ಟಿ ಅಂತೇಳಿ ಕೇಳುವಂಥ ಸಂದರ್ಭ ನಾನು ಕೇಳ್ಪಟ್ಟೆ ಇದನ್ನ. ಬಟ್ ಈ 1 ವರ್ಷ ಕಟ್ಟರೆ ಈ 1 ವರ್ಷ ಕಟ್ಟಿದ ತಕ್ಷಣ ಏನಾಗುತ್ತೆ, ಇವರು ಅದಕ್ಕೆ ಆ್ಯಡ್ ಆದ ಲೆಕ್ಕ ಆಗತ್ತೆ. ಅದು ಇವ್ರಿಗೆ ನೆಕ್ಸ್ಟ್ ಅದು ಕಟ್ಲಿಕ್ಕೆ ಆಗಲ್ಲ. ಬಟ್ ಇವ್ರನ್ನ ಅವ್ರು ಬಿಡಲ್ಲ ಅಧಿಕಾರಿಗಳು. ನೆಕ್ಸ್ಟ್ ಇವ್ರು ಪ್ರತಿ ತಿಂಗಳು ಕೂಡ ಇವಾಗ ಬಾಡಿಗೆ ಹೇಗೆ ತೆಗೆದಿಡ್ತಾ ಇದ್ದೀವಿ ಅದೇ ಥರ ಇವರು ಒಂದು GST ಅಂತ ಇಂತಿಷ್ಟು ತೆಗೆದಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ದಯವಿಟ್ಟು ಯಾರು ಕೂಡ ಇಷ್ಟು ತನಕ ಆಗಿದ್ದಕ್ಕೆ ಯಾವುದೇ ಕಾರಣಕ್ಕೆ 1 ರೂಪಾಯಿ ಕಟ್ಟದಿರದೆ ಒಳ್ಳೇದಂತ ನನ್ನ ಅನಿಸಿಕೆ ಆಗಿದೆ. ಎಸ್ ಗೌಡ್ರೆ, ಈಗ ಕೊನೆಯದಾಗಿ ಮುಂದಿನ ಹಂತದಲ್ಲಿ ಹೋರಾಟ ಹೇಗಿರುತ್ತೆ ಅಂತ ಹೇಳಿ ನೀವು ಕೇಳಿದ್ರಿ. ಅವರು ಪಾಪ ಬದ್ದಿರ್ಲಿಲ್ಲ. ನಾವು ಕಮಿಷನರ್ ಹತ್ರ ಹೋಗಿದ್ದು, ಕಮಿಷನರ್ ಹತ್ರ ನಾವು ಮಾತಾಡಿದಾಗ ಅವ್ರು ಒಂದೇ ಹೇಳಿದ್ರು, ನಾವು ಇಲ್ಲೂ ಎಲ್ಲವನ್ನು ಕರೆದು ಇಲ್ಲೂ ಮಾತಾಡಿ ಕೇಂದ್ರದಲ್ಲೂ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಡೆಲ್ಲಿಗೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ಏನು ಮುಂದಿನ ಇದು ಮಾಡಬೇಕು ಅಂದ್ರೆ ನಿಮ್ಗೆ ಅನುಕೂಲ ಆಗುವಂಥದ್ದು ಮಾಡ್ತೀವಿ. ಅದೇನೋ 40 ಲಕ್ಷದವರೆಗೆ ಇದು ಬಂದು ಟರ್ನರ್ಸ್ ಬಂದರೆ ಅದಕ್ಕೆ ಕಟ್ಟುವಂಥದ್ದಿಲ್ಲ, ಅದನ್ನು ಮೇಲ್ಪಟ್ಟು ಬಂದರೆ ಕಟ್ಟಲೇಬೇಕಂತ ಅಂದರು. ಸರ್ ನಾವೇನು ಹೇಳೋದು, ಇಷ್ಟು ವರ್ಷ ನಮಗೆ ನೀವು ಯಾವತ್ತೂ ಮಾಹಿತಿ ಕೊಟ್ಟಿಲ್ಲ, ಈಗ ಮಾಹಿತಿ ಕೊಡ್ತಾ ಇದ್ದೀರಿ. ಖಂಡಿತ ನಾವು ಈಗ ಕಟ್ಟಲ್ಲ ಅಂತ ಹೇಳಲ್ಲ, ಮುಂದಕ್ಕೆ ಕಟ್ತೀವಿ. ಇಲ್ಲಿವರೆಗೆ ಆಗಿರೋದನ್ನ ನೀವು ಮನ್ನಾ ಮಾಡಿ. ಯಾಕಂದ್ರೆ ನಮ್ಗೆ ಯಾರಿಗೂ ಅರ್ಥ ಇರಲಿಲ್ಲ. ಇವತ್ತು ಹೇಳಿದ್ದೀರಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಇದ್ರ ಸ್ಟಾರ್ ಹೋಟ್ಲ್ಗಳೆಲ್ಲ ಎಲ್ಲ ರಾಜಕಾರಣಿಗಳದೆ, ಅವ್ರನ್ನ ಇವ್ರು ಯಾರು ಕೇಳಲ್ಲ ಸರ್. ಇವತ್ತು ಹೋಟೆಲ್ಗಳು ಇವಾಗ ಒಂದು ಮೆಜೆಸ್ಟಿಕ್ಕಲ್ಲಿ ನೀವು ಒಂದು ಬಸ್ ಸ್ಟ್ಯಾಂಡಲ್ಲಿ ಇರೋ ಅಂಗಡಿ ಹೋಟ್ಲ್ಗಳು ಬಾಡಿಗೆ ಕೇಳಿಬಿಟ್ರೆ ಅವ್ರು ಹ್ಯಾಕೆ ಕೊಡ್ತಾರೋ ದೇವರೇ ಕಾಪಾಡಬೇಕು. ಯಾಕಂತಂದ್ರೆ ಅಂತ ಒಂದು ಸನ್ನಿವೇಶ ಇದೆ. ಹಾಗಿದ್ದಾಗ ಇವರು ಯಾರ ಮೇಲೆ ಮಸಿಬೇಕಾಗಿತ್ತು ಅವ್ರು ಮಸಿಲಿಲ್ಲ. ಏನು ಪಾಪ ಬಡ ಪಾಪಿಗಳು ಏನೋ ಅವತ್ತು ದುಡಿಮೆ ಮಾಡ್ಕೊಂಡು ಅವತ್ತು ಊಟ ಮಾಡ್ತಾ ಇದ್ದವ್ರ ಮೇಲೆ ಇವತ್ತು ಅನ್ಯಾಯ ಮಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವಾಗ ಹೇಳಿದ್ರು ನರೇಂದ್ರ ಮೋದಿಯವರೇ ಮುಖ್ಯ, ನಿರ್ಮಲಾ ಸೀತಾರಾಮ್ ಇಲ್ಲಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ಆ ತಾಯಿಗೆ ಏನಾದರೂ ಈ ನಾಡಿನ ಮಕ್ಕಳಿಗೆ ಅನ್ಯಾಯ ನಡೆದದೆ, ಇಲ್ಲಿ ತೊಂದರೆ ಆಗಿದೆ ಅಂತ ಅವ್ರು ಬಂದು ಒಂದು ಅರಿವು ಬಂದರೆ ಖಂಡಿತವಾಗಿ ಇದನ್ನ ರದ್ದು ಮಾಡ್ಬೋದು. ರದ್ದು ಮಾಡಲೇಬೇಕು. ಇದನ್ನ ನಾವು ಬಿಡೋಕ್ಕಿಲ್ಲ. 22, 23 ಬೇಕರಿ, ಕಾಡಿಮೆ ಸ್ಟೋರ್ ಇವನ್ನೆಲ್ಲ ನಾವು ಬಂದ್ ಮಾಡ್ತಾ ಇದ್ದೀವಿ. 25 ಫ್ರೀಡಮ್ ಪಾರ್ಕಲ್ಲಿ ನಮ್ಮ ರವಿ ಶೆಟ್ಟಿ ಬೈಂದೂರು ನಾಯಕತ್ವದಲ್ಲಿ ಅಲ್ಲಿ ಹೋರಾಟ ಹಾಕೊಂಡಿದ್ದೀವಿ. ಯಾಕಂದ್ರೆ ಎಲ್ಲ ಚಿಂತಕರನ್ನು ಕರೆಸಿ ಇದನ್ನು ಅನ್ಯಾಯ ಆಗಿದೆ, ಇದು ಮುಂದೆ ಆಗಬಾರ್ದು. ನಾವು ಖಂಡಿತ ನೆಕ್ಸ್ಟಿಂದ ನಾವು ಏನು ಮಾಡೋಕೆ ಮಾಡ್ತೀವಿ. ಇಲ್ಲಿವರೆಗೆ ಆಗಿದ್ದನ್ನು ಈ ಕೂಡಲೇ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈಗ ಸಿದ್ದರಾಮಯ್ಯ ಇರ್ಬೋದು, ನಮ್ಮ DK ಶಿವಕುಮಾರ್ ಇರ್ಬೋದು, ಅಥವಾ ಈ ಸಂಬಂಧಪಟ್ಟವ್ರು ಯಾರೇ ಆಗಿರಲಿ, ಇದು ರದ್ದಾಗಲ್ವರೆಗೆ ನಾವು ಈ ಹೋರಾಟ ನಿಲ್ಲಿಸಲ್ಲ ಸರ್. ಖಂಡಿತವಾಗಿ ಹೋರಾಟ ಮಾಡ್ತೀವಿ. ಬಡವರಿಗೆ ಒಂದು ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಖಂಡಿತ ಮಾಡ್ತೀವಿ ಸರ್. ವೆಲ್ ರಂಗಸ್ವಾಮಿ ಅವರು, ಚುಟುಕಾಗಿ ಕೊನೆಯದಾಗಿ ನೀವು ಎಲ್ಲ ಕಡೆ ಹೋದ್ರು ಈಗ ಸ್ಕ್ಯಾನರ್ ಸಿಗುತ್ತೆ, ಬಸ್ಸು, ಮೆಟ್ರೋ ಅಥವಾ ಎಲ್ಲಿ ಯಾವ ಕಡೆ ಓಡಾಡಿದ್ರು ಎಂಥ ವ್ಯವಹಾರ ಮಾಡಿದ್ರು ಸ್ಕ್ಯಾನರ್ ಅನ್ನ ನೋಡ್ತೀರಾ. ಇದ್ರ ವಿಚಾರವಾಗಿ ಸಮರ ಆಗ್ತಾ ಇರೋದು. ಚಿಕ್ಕ ಪ್ರತಿಕ್ರಿಯೆ. ನನ್ನ ಒಂದು ಮಾತು, ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ ಸರ್ಕಾರಕ್ಕೆ ಹೊಡೆತ ಬರುತ್ತದೆ, ನೀವು ಗೂಗಲ್ ಪೇ, ಫೋನ್ ಪೇ ಸ್ಟಾಪ್ ಮಾಡ್ಬಿಡಿ ಸಂಪೂರ್ಣವಾಗಿ.
ಕೇಂದ್ರ ಸರ್ಕಾರ ಅವಾಗಲೇ ಎಚ್ಚೆತ್ತುಕೊಳ್ತದೆ. ನಾನು ದೊಡ್ಡವ್ರಿಗೂ ಹೇಳ್ತೀನಿ, ಮಧ್ಯವರ್ತಿಯವ್ರಿಗೆ, ಕೆಲವರಿಗೂ ಹೇಳ್ತೀನಿ, ಗೂಗಲ್ ಪೇ, ಫೋನ್ ಪೇ ಎಲ್ಲ ಸ್ಟಾಪ್ ಮಾಡಿಬಿಡಿ, ಕ್ಯಾಶ್ ಮಾಡಿ ಅಂತ ಹೇಳ್ತೀನಿ. ಶೆಟ್ರೆ, ಕೊನೆಯದಾಗಿ ಈಗಾಗಲೇ ಚಹಾ ಮಾರೋದನ್ನ ನಿಷೇಧ ಮಾಡ್ತೀವಿ, ಬೇಕರಿ ಕಾಂಡಿಮೆಂಟ್ಸ್ಗಳನ್ನ ಒಂದಷ್ಟು ದಿನಗಳ ಕಾಲ ಬಂದ್ ಮಾಡ್ತೀವಿ, ನಮ್ಮ ಹೋರಾಟ ನಡೆಯುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರಿ. ಹೋರಾಟ ನಿರಂತರವ ಹೇಗೆ ಸರ್? ಖಂಡಿತ ಸರ್. ಯಾಕಂತ ಹೇಳಿದ್ರೆ ಇವಾಗ ಒಂದು ಜೀವನ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂದಾಗ ನಾವು ಹೋರಾಟ ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಬದುಕೋದು ಹೇಗೆ? ಬದುಕಬೇಕಾದ್ರೆ ಹೋರಾಟ ಮಾಡಲೇಬೇಕು. ಇದು ಇವಾಗ ಈ ಎಲ್ಲಾ ಕಡೆಯಿಂದ ನಮ್ಮ ಸಪೋರ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಸರ್. ಎಲ್ಲ ವರ್ಗದವ್ರಿಗೆ ನಾವು ಹೇಳೋದಿಷ್ಟೇನೆ, ನಮ್ಗೆ ಹೋರಾಟದ ಬದುಕು ಬೇಡ, ನಮ್ಗೆ ಮಾಮೂಲಿಯಾಗಿ ಬದುಕಲಿಕ್ಕೆ ಬಿಡಿ, ಮಾಮೂಲಿಯಾಗಿ ಬದುಕು ಅನುವು ಮಾಡಿಕೊಟ್ರೆ ಯಾವುದೇ ತೊಂದರೆಗಳಿರಲ್ಲ. ಇಲ್ಲಾಂದ್ರೆ ನಮ್ಮದು ನಾಡ್ದು 25 ಕೂಡ ಬಂದಿದೆ ಸರ್ ನಮ್ದೆಲ್ಲರೂ ಕೂಡ. ಅಂದ್ರೆ ರಾಜ್ಯಾದ್ಯಂತ ಕಾಂಡಿಮೆಂಟ್ಸ್ಗಳು ಬಂದ ರಾಜ್ಯದಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇಕರಿ, ಬೀಡ ಅಂಗಡಿ, ಕಾರಿಮೆಂಟ್ ಸ್ಟೋರ್ಸ್ ಇವರೆಲ್ಲರೂ ಯಾಕಂದ್ರೆ ಒಗ್ಗೂಡಿ ಮಾಡ್ತಾ ಇದ್ದೀವಿ. ನಮ್ಗೆ ಒಬ್ಬರಿಗೆ ಅನ್ಯಾಯ ಆಗಿಲ್ಲ. ಇವತ್ತು 65,000 ಜನಕ್ಕೆ ನೋಟಿಸ್ ಕೊಟ್ಟಾರೆ, ಒಬ್ರಿಬ್ರು ಬರ್ತಾ ಇಲ್ಲ ಈಗ. ಯಾಕಂದ್ರೆ ಎಲ್ಲರಿಗೂ ಅದು ನೋವೇ. ಇನ್ನು ಮುಂದಕ್ಕೆ ಬಾರಿ ತುಂಬಾ ಬರ್ತವೆ. ನಾವು ಕಡಿವಾಣ ಹಾಕಕ್ಕಾಗಲ್ಲ. ಈಗಲೇ ನಾವ್ ಏನಾದ್ರು ಮಾಡ್ಬೇಕು. ಇವ್ರು ಹೇಳ್ದಂಗೆ ಈಗ ಕೇಂದ್ರ ಸರ್ಕಾರನೋ ಗಮನಿಸಿದ್ರು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಇಲ್ಲಿ ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ರಂಗಸ್ವಾಮಿ ಅವರು, ಹಾಗೆಯೇ ನಾಗರಾಜ್ ಗೌಡರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದು ವಿಚಾರವನ್ನಂತೂ ಗಮನಿಸಬೇಕು. ಅದೆಷ್ಟೋ ದೊಡ್ಡ ದೊಡ್ಡ ಉದ್ದಿಮೆಯನ್ನು ನಡೆಸ್ತಾ ಇರೋರು, ದೊಡ್ಡ ದೊಡ್ಡ ವ್ಯಾಪಾರ ಮಳಿಗೆಯನ್ನು ಇಟ್ಕೊಂಡಿರೋರು ಇನ್ನೂ ಕೂಡ ಟ್ಯಾಕ್ಸನ್ನು ಕಟ್ಟದೆ ಕಳ್ಳಾಟವನ್ನು ಮಾಡ್ತಾ ಇದ್ದಾರೆ. ಅಂಥವರಿಗೆ ನೋಟಿಸನ್ನು ಕೊಡುವಂಥ ತಾಕತ್ತು ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆಗಿಲ್ಲ. ಅದರ ಹೊರತಾಗಿ ಚಿಕ್ಕ ಪುಟ್ಟ ವ್ಯವಹಾರಗಳು, ಬೀದಿ ಬದಿಯಲ್ಲಿ ತರಕಾರಿ ಮಾರೋರು, ಮಾಂಸ ಮಾರೋರು, ಚಹಾ ಮಾರೋರು, ಕಾಂಡಿಮೆಂಟ್ಸ್ನವರು, ಇವರಿಗೆ ನೀವು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರಿ. ಇದು ಸರಿಯಲ್ಲ ಎನ್ನುವಂಥ ದೊಡ್ಡ ಮಟ್ಟದ ಆಗ್ರಹ ಕೇಳಿ ಬರ್ತಾ ಇದೆ. ಸರ್ಕಾರ ಅಥವಾ ತೆರಿಗೆ ಇಲಾಖೆ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮುಂದಿನ ಹಂತದಲ್ಲಿ ಒಳ್ಳೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.